ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಶನಿವಾರ. ನೀವು ಫೋನ್ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನನ್ನ ಹತ್ರ ಕೇಳಿದರೆ ನನ್ನದೇ ಆದಂಥ ಅನುಭವದ ಆದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಈಗ ಒಂದು ಕಾರ್ಯಕ್ರಮ 1 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. 8:30 ಅಂದರೆ 8:30ರಿಂದ 9:00ವರೆಗೂ ಕೂಡ 1 ಅವರ್ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತಂದರೆ 4 ರೂಲ್ಸ್ನ ತಾವು ಫಾಲೋ ಮಾಡಬೇಕು. ಒಂದು, ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಬಾರ್ದು. ಅಕಸ್ಮಾತ್ ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತೀನಿ ಅಂದರೆ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ. ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ಒಂದೊಂದು ಕಡೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ, ಸಿಗೋದಿಲ್ಲ, ಕಾಲ್ ಕಟ್ ಆಗುತ್ತೆ. ಮೂರನೇದು, ಯಾರು ನನ್ನ ಜೊತೆ ಮಾತಾಡಬೇಕು ಅವರೇ ಮಾತಾಡಿದ್ರೆ ಒಳ್ಳೆಯದು, ಫೋನ್ ಮಾಡಿದ್ರೆ ಒಳ್ಳೆಯದು. ಯಾರೋ ಕನೆಕ್ಟ್ ಮಾಡ್ತಾರೆ, ಇನ್ನೆಲ್ಲೋ ಇರ್ತಾರೆ, ಅವ್ರಿಗೆ ಅಲ್ಲಿ ಮೊಬೈಲ್ ತೊಗೊಳೋಕ್ಕೋಸ್ಕರಗೆ ಕಾಲ್ ಡಿಸ್ಕನೆಕ್ಟ್ ಆಗ್ಬೋದು, ಅಥವಾ ಅವ್ರಿಗೂ ಗಾಬರಿ ಆಗ್ಬೋದು ಮಾತಾಡಲಿಕ್ಕೆ. 4ನೇದು, ಏನು ಕೇಳಬೇಕು ಅದನ್ನು ನೀವು ಚಿಕ್ಕದಾಗಿ ಚೊಕ್ಕಟ್ಟವಾಗಿ ಸ್ಪಷ್ಟವಾಗಿ ಕೇಳಿದ್ರೆ ಸಾಕು. ತುಂಬ ಹೇಳೋ ಅಷ್ಟು ಅದ್ರ ಬಗ್ಗೆ ಕತೆ ಹೇಳಿ ಪ್ರಶ್ನೆ ಹೇಳೋದು ಬೇಡ. ಇಷ್ಟು 4 ರೂಲ್ಸ್ನ ತಾವೇನಾದ್ರು ಫಾಲೋ ಮಾಡಿದ್ದೆ ಆದರೆ ಈ 1 ಗಂಟೆಗಳ ಕಾರ್ಯಕ್ರಮನ ಬಹಳ ಯಶಸ್ವಿಗೊಳಿಸ್ಬೋದು ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾರೋ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಸಿಂಧನೂರಿಂದ ಸರ್ ಮಾತಾಡ್ತಾ ಇರೋದು. ಎಲ್ಲಿಂದ? ಸಿಂಧನೂರಿಂದ. ಭಾಳ ಸಂತೋಷ, ಹೇಳಿ. ಮದ್ವೆ ಆಗಿ 4 ವರ್ಷ ಆಯ್ತು ಸರ್. ಗಂಡ ಹೆಂಡತಿ ಜೊತೆಗೆ ಇಲ್ಲ. ಮದುವೆ ಆಗಿ ಇನ್ನೊಂದು ಸಲ ಹೇಳಿ. ಮದ್ವೆ ಆಗಿ 4 ವರ್ಷ 5 ತಿಂಗಳು ಆಯ್ತು ಸರ್. ಗಂಡ ಹೆಂಡತಿ ಜೊತೆಗೆ ಇಲ್ಲ. ಒಂದ್ ಮಗು ಇದೆ, ಹೆಣ್ಮಗು. ಗಂಡ ಸಿಟ್ ಮಾಡ್ಕೊಂಡಿದ್ದಾನೆ. ಒಟ್ಟ ಗಂಡನ ಮನೇಲೇ ಇದ್ದೀನಿ ಈಗಾದ್ರೂ. ಹೋಗಿರ್ತಿಲ್ಲ, ಬರ್ತಾ ಇಲ್ಲ. ಸಮಸ್ಯೆ ತುಂಬಾನೇ ಇದೆ. ನೀವು ಯಾವ ಗಂಡನ ಮನೇಲಿದ್ದೀರೋ ತಾಯಿ ಮನೇಲಿದ್ದೀರೋ? ಗಂಡನ ಮನೇಲಿ ಇದ್ದೀನಿ ಸರ್. ಗಂಡ ಮಾತಾಡ್ತಿಲ್ಲ? ಮಾತಾಡ್ತಿಲ್ಲ. ಫೋನ್ ಎಲ್ಲ ಬ್ಲಾಕ್ ಲಿಸ್ಟ್ ಹಾಕಿದ್ದೀವಿ. ಒಂದೇ ಮನೇಲಿದ್ರು ಮಾತಾಡಲ್ವಾ? ಮನೇಲಿಲ್ಲ ಸರ್, ಅವರು ಬೇರೆ ಕಡೆ ಇದ್ದಾರೆ, ರಾಯಚೂರಲ್ಲಿ ಇದ್ದಾರೆ. ನಾನು ಜವಳಗೆರೆಗಿದ್ದೀನಿ ಸರ್. ನೀವು ಬೇರೆ ಮನೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಮತ್ತೆ ಮಾವ ಮತ್ತೆ ಮೈದನ ಜೊತೆ ಇದ್ದೀನಿ ಸರ್. ಏನ? ಮಾವ ಮತ್ತು ಮೈದನ ಮನೆ ಇಲ್ಲಿ ಜವಳಗೆರೆಗಿರಲ್ಲ ಇದ್ದೀನಿ ಸರ್. ನೀವು ಮಾತಾಡೋ ಸರಿಯಾಗಿ ಕೇಳಿಸ್ತಲ್ಲ, ನಿಧಾನಕ್ಕೆ ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಓಕೆ ಸರ್. ಹಲೋ. ಗಂಡನ ಮನೇಲೇ ಇದ್ದೀನಿ ಸರ್. ಗಂಡ ಬೇರೆ ಕಡೆ ಇದ್ದಾರೆ? ಹಾ ಸರ್. ನಿಮ್ಮ ಅತ್ತೆ ಮಾವ? ಅತ್ತೆ ಸತ್ತೋಗಿದ್ದಾರೆ. ಇಲ್ಲಿ ಅಡಿಗೆ ಮಾಡ್ಬೇಕಂತಂದು ಎಲ್ಲ ಕೂತು ಮಾತಾಡಿದ್ರಿ ಸರ್ ಎಲ್ಲರೂ. ತಂದು ಇಲ್ಲಿ ಇಟ್ಟಿದ್ದಾರೆ. ಬರ್ತಂತ ಹೇಳಿ ಈಗ ಒಳ್ಳೆ ಇಷ್ಟ ಇಲ್ಲ ನಿಲ್ಕಂಡ್ರೆ ಅಂತಂತ ಹೇಳಕ್. ನಿಮ್ಮ ಮಾವ ಇದ್ದಾರಾ? ಹಾ, ಮಾವ ಇದ್ದಾರೆ. ಅವ್ರೇನು ಬುದ್ಧಿ ಮಾತು ಹೇಳಲ್ವಾ ನಿಮ್ಮ ಗಂಡಂಗೆ? ಎಲ್ಲರೂ ಹೇಳಿದ್ರು, ಆದ್ರೆ ಯಾರ ಮಾತು ಕೇಳ್ತಾ ಇಲ್ಲ. ಓಕೆ, ನಿಮ್ಮ ಗಂಡ ಮನೆ ಹೆಂಡತಿಯವ್ರು ಯಾರು? ಗೊತ್ತಿಲ್ಲ ಸರ್. ಅಲ್ಲಿ ಹೋಗ್ಬಿಟ್ಟು ಅರ್ಶಿನ ಕುಂಕುಮ ಬಳೆ ಕೊಟ್ಬಿಟ್ಟು 108 ಸುತ್ತ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಗಂಡ ಬರ್ತಾರೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. 4 ವರ್ಷದಿಂದ ಗಂಡ ಹೆಂಡತಿ ಬಿಟ್ಟಿದ್ದಾನೆ ಅಂತ ಆಯಿತು. ಅದು ಬೇರೆ ಸವಾಸ ಇರ್ಬೋದೇನೋ. ಇದು ಕಳತ್ರ ಯೋಗ ದೋಷ ಇರುವಂಥ ಜಾತಕ, ಇಬ್ರಿಗೂ ಅಲ್ಲ ಗಂಡನಿಗಿರ್ಬೋದು ಅಂತೇಳಿ. ಮತ್ತೊಬ್ರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ. ಹಲೋ, ನಮಸ್ತೆ ಗುರೂಜಿ. ನಮಸ್ತೆ, ಸ್ವಲ್ಪ ಜೋರ ಮಾತಾಡಿ. ಹಲೋ, ನಮಸ್ತೆ ಗುರೂಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬಾಗಲಕೋಟ್ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಿದ್ವಿ. ಹೇಳಿ ಅಮ್ಮ. ಗುರುಗಳೇ, ಇದು ಪೀರಿಯಡ್ಸ್ ಏನಾದ್ರೂ ಫಂಕ್ಷನ್ ಇದ್ರೆ ಪೀರಿಯಡ್ಸ್ ಬರುತ್ತೆ, ಅದಕ್ಕೆ ಅದನ್ನ ಏನಾದ್ರೂ ಮುಂದೆ ಹೋಗಕ್ಕೆ ಏನಾದ್ರೂ ಮುದ್ರೆ ಮಂತ್ರ ಇದೆ ಏನಂತ. ಹೌದು, ನಾನು ಈಗಾಗಲೇ ತುಂಬ ದಿವಸದಿಂದ ಮಾಡಿದ್ದೀನಿ. ಮದುವೆ ಅಥವಾ ಯಾತ್ರೆಗೆ ಹೋಗ್ಬೇಕಾದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಮನೆ ಹಬ್ಬಗಳ ಇದ್ದಾಗ ಮೆನ್ಸಸ್ ಆಗಬಾರ್ದು ಅಂದರೆ 1-2 ದಿನ ಮುಂದಕ್ಕೆ ಹಾಕೋದು ಹೇಗೆ ಅಂತ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಯೂಟ್ಯೂಬ್ ಚಾನಲ್ನಲ್ಲಿ 1-2 ಎಪಿಸೋಡ್. ಅದು ಮುಂದಕ್ಕೆ ಆಗೋದು ಇಲ್ರಿ, ಅದು ಸರಿಯಾಗಿ ಡೇಟ್ ಆಗೋಕೆ ಇದೆ ರೀ. ಅದು ಮುಟ್ಟಿನ ಸಮಸ್ಯೆ ನೀವು ಸರಿಯಾಗಿ ಡೇಟ್ ಪ್ರಕಾರ ಆಗ್ತಿಲ್ಲ ಇಲ್ರಿ. ಅದು ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಬರುತ್ತಲ್ರಿ, ಅದೇ ಹೆದರಿಕೆ ರೀ. ಅದಕ್ಕೆ ಆ ಫಂಕ್ಷನ್ಗೆ ಅಟೆಂಡ್ ಆಗಬೇಕು, ಮುಟ್ಟಾಗಬಾರ್ದು, ಅಷ್ಟೇ ತಾನೇ? ಹೌದ್ರಿ, ಹೌದ್ರಿ. ಇದಕ್ಕೆ ಎಪಿಸೋಡ್ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ನೋಡಿ, ಮುದ್ರಾ ಮಂತ್ರ ತಂತ್ರ ಅಂತೇಳಿ. ಅದು ಜಪ ತಪ ಮಾಡೋವಾಗ ನಿದ್ದೆ ಬರುತ್ತ್ರಿ, ಅದಕ್ಕೆ ಏನ್ ಅದೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ನೀವು ಗಮನ ಇಟ್ಕೊಂಡು ಮಾಡಬೇಕು. ನೀವು ನಾನು ಜಪ ಮಾಡಬೇಕು ಅಂತ ಸಂಕಲ್ಪ ಮಾಡಬೇಕು. ನಿದ್ದೆ ಬರುತ್ತೆ ಅಂದರೆ ನಿದ್ದೆನ ಗೆದ್ದು ಮಾಡಬೇಕು. ನಿಮಗೆಲ್ಲ ಸುಖ ಬೇಕು ಅಂದರೆ ನಿದ್ದೆನೂ ಬೇಕು, ಜಪನೂ ಬೇಕು ಅಂದರೆ ನಿದ್ದೆ ಬಿಟ್ಟು ಜಪ ಮಾಡಿ. ಯಾವಾಗಲಾದ್ರು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಮಾಡಿ ಅದನ್ನು. ನಿಮ್ಮ ಮನಸ್ಸು ಸ್ಟ್ರಾಂಗ್ ಸಂಕಲ್ಪ ಮಾಡ್ಕೊಂಡು ಮಾಡಬೇಕು.
ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ಹಾ, ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಹೇಳಿಮ್ಮ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಚಿಕ್ಕನಾಯಕನಹಳ್ಳಿ. ಸ್ವಲ್ಪ ಜೋರ ಮಾತಾಡಿ. ಚಿಕ್ಕನಾಯಕನಹಳ್ಳಿ. ಚಿಕ್ಕನಾಯಕನಹಳ್ಳಿ, ಕುಪ್ಪೂರ್ ಹತ್ರ. ಹ್ಮ್. ಹೇಳಿ. ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಮಾತಾಡ್ತಾ ಇದ್ದೀವಿ ನಾವೇನ, ಹೇಳಿ ಮಾತಾಡಮ್ಮ. ಹಾ, ನನ್ ಮಗಂದು ಮದ್ವೆ ಆಗ್ಬೇಕು ಗುರುಜಿ. ಎಷ್ಟು ಏಜು? ಅವನಿಗೆ 27, 28 ಐತೆ. ಹಾಂ, ಎಲ್ಲೂ ಏನು ಸೆಟ್ ಆಗ್ತಾ ಇಲ್ಲ. ಹೆಣ್ಣು ಹುಡುಕ್ತಾ ಇದ್ದೀರಾ ಇಲ್ವಾ? ಹೇಳ್ತಾ ಇದ್ದೀನಿ ಗುರುಜಿ, ನಮ್ಮ ಮನೆಯವ್ರಿಲ್ಲ. ಏನಮ್ಮ? ನಮ್ಮ ಮನೆಯವ್ರು ಸತ್ತೋಗಿದ್ದಾರೆ. ಹಾಂ, ಮಗ ಏನು ಕೆಲಸ ಮಾಡ್ತಾರೆ? ಅವರು ಬೆಂಗಳೂರಲ್ಲಿ ಇದ್ದಾರೆ, ಫ್ಯಾಕ್ಟ್ರಿಲಿ ಇದ್ದಾರೆ. ಫ್ಯಾಕ್ಟ್ರಿಲಿ? ಇಲ್ಲಿ ಬೆಂಗಳೂರಿನಲ್ಲಿ ಅವ್ರು ಇರೋ ಜಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಏನಾದ್ರು ಇತ್ತು ಅಂದರೆ ದಿನ ಹೋಗಿ ಒಂದು 54 ಸುತ್ತು ಅಥವಾ 48 ಸುತ್ತು ಲಕ್ಷ್ಮೀ ನರಸಿಂಹರಿಗೆ ಮಾಡಲಿ ಪ್ರದಕ್ಷಿಣೆನ ಡೈಲಿ ಬೆಳಗ್ಗೆ ಎದ್ದು. ಇಲ್ಲಾಂದರೆ ಕುಪ್ಪೂರು ಗದ್ಗೆಗೆ ಹೋಗಿ ಕುಪ್ಪೂರು ಮರಳುಸಿದ್ದೇಶ್ವರರ ಹತ್ರ ಒಂದು ಸಲ ನೀವು ಹೋಗಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ನಮಸ್ತೆ ಸರ್. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಕೊಳ್ಳೇಗಾಲ. ಕೊಳ್ಳೇಗಾಲ? ಹಾಂ. ಓಕೆ, ಹೇಳಮ್ಮ. ಸರ್, ಇದು ಫೈಲ್ಸ್ ಸಮಸ್ಯೆ ಇದ್ದಾಗ ಯಾವ್ದಾದ್ರು ಮುದ್ರೆ ತಿಳಿಸ್ಕೊಡಿ ಸರ್. ನನಗೆ ನೀವು ಸರಿಯಾಗಿ ಕೇಳಿಸ್ತಾರೆ, ಕರೆಕ್ಟ್ ಜೋರಾಗಿ ಹೇಳಿ. ಫೈಲ್ಸ್ ಸಮಸ್ಯೆ ಇದ್ದಾಗ ಮುದ್ರೆ ತಿಳಿಸ್ಕೊಡಿ ಸರ್. ಪೈಲ್ಸ್ ಇದೆಯಾ? ಹಾಂ. ಮುಟ್ಟಿದ್ರೆ ಮುನಿಸೊಪ್ಪು ಅಂತ ಇದೆಯಲ್ಲ ಗಿಡ, ಅಲ್ಲೆಲ್ಲ ಗದ್ದೆ ಹೊಲ ಹತ್ತೆಲ್ಲ ಬೆಳೆದಿರ್ತದಲ್ವಾ? ಅದು ಕುಡಿದ್ವಿ ಸರ್, ಏನು ಪ್ರಯೋಜನ ಇಲ್ಲ. ಏನ? ಅದು ಕುಡಿತಾ ಇದ್ವಿ, ಏನು ಪ್ರಯೋಜನ ಇಲ್ಲ. ಕುಡಿಯಬಾರ್ದು, ಅದನ್ನ ಕುಡಿದು ಹಾಂ. ಮುಟ್ರ ಮುನಿ ಸೊಪ್ಪನ್ನ ಗಿಡ ಕಿತ್ಕೊಂಡ್ಬಂದು ಮುಳ್ಳಿನ ಸಮೇತ ಚೆನ್ನಾಗಿ ತೊಳೆದ್ಬಿಟ್ಟು ಕುಟ್ಬಿಟ್ಟು ಒಂಥರ ರಸ ಥರ ಬರುತ್ತೆ, ಅದನ್ನು ವೀಳ್ಯದೆಲೆ ಅಥವಾ ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ಗುದದ ವಾರಕ್ಕೆ ಇಟ್ಕೊಂಡು ಅಂಡರ್ವೇರ್ ಹಾಕೊಂಡು ಮಲ್ಕೋಬೇಕು ರಾತ್ರಿ ಹೊತ್ತು. ಇದು ಕುಡಿಬಾರ್ದು. ಮುಟ್ರ ಮುನಿ ಸೊಪ್ಪು ರಸ ಕುಡಿದು ಅದರ ಪೂರ್ತಿ ಎಲೆ ಬೇರು ಮುಳ್ಳು ಎಲ್ಲ ಸಮೇತ ಕಿತ್ಕೊಂಡ್ಬಂದು ಚೆನ್ನಾಗಿ ಕುಟ್ಬಿಟ್ಟು ನೀರಾಗಿ ತೊಳೆದು ಬಿಡಿ, ಚೆನ್ನಾಗಿ ಕುಟ್ಟಿ ಒಂಥರ. ಹೌದೌದು, ಮುಳ್ಳು ಸಮೇತ ಕುಟ್ಟಿದ್ರೇ ಅದು ಒಳಗಡೆ ಇರೋಂಥ ಮೊಳೆ ಈಚೆ ಬಂದ್ಬಿಡುತ್ತೆ. ಆ ಥರ ಹಾಕ್ಬಿಟ್ಟು ವೀಳ್ಯದೆಲೆ ಮೇಲೆ ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ಗುದದ ವಾರಕ್ಕೆ ಹಾಕೊಂಬಿಟ್ಟು ಅಂಡರ್ವೇರ್ ಹಾಕೋ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ನೋಡಿ, ಈ ಥರ ಒಂದು ವಾರ ಮಾಡಿ ನೋಡಿ, ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ. ಹಲೋ. ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಚಿತ್ರದುರ್ಗದಿಂದ ಗುರುಜಿ. ಎಲ್ಲಿಂದ? ಚಿತ್ರದುರ್ಗದಿಂದ. ಹೇಳಿಮ್ಮ. ಗುರುಜಿ, ಸ್ವಲ್ಪ ನಮ್ಮ ಮನೆಯವ್ರದ್ದು JCP ಕೆಲಸ ಸ್ವಲ್ಪ ಹೋಗ್ತಾ ಇಲ್ಲ. 6 ತಿಂಗಳಾಯ್ತು ಗುರುಜಿ. JCP ಡೋಸರ್ ಅಂತ ಇದಾವೆ ಗುರುಜಿ. JCP ಇದು ಮಾಡ್ತೀರಾ? ಕೆಲ್ಸಕ್ಕೆ ಕಳಿಸ್ತಾರೆ. ಏನಂದ್ರೆ ಈಗ 6 ತಿಂಗಳಿಂದ ಕೆಲಸಕ್ಕೆ ಹೋಗ್ತಾ ಇಲ್ಲ ಗುರುಜಿ. ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಕೇಳೋಣ ಅಂತ ಮಾಡಿದೆ ಗುರುಜಿ. ಶನಿ ದೇವಸ್ಥಾನಕ್ಕೆ ಹೋಗಿ ದಿನ 108 ಸುತ್ತು ಅಥವಾ 48 54 ಸುತ್ತು ಪ್ರದಕ್ಷಿಣೆ ಮಾಡಿ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಅದು ಸ್ಟಾರ್ಟ್ ಮಾಡಿ. ಖಂಡಿತ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. JCP ಬಸ್ಸು, ಕಾರು, ಲಾರಿ ಇವೆಲ್ಲ ಶನಿಗ್ರಹಕ್ಕೆ ಅಧಿಪತಿ. ಕಬ್ಬಣ ಅಂದ ತಕ್ಷಣ ಶನಿದೇವನ ಪೂಜೆ ಮಾಡಬೇಕು, ಶನಿದೇವರ ಪ್ರಾರ್ಥನೆ ಮಾಡಬೇಕು, ಶನಿ ದೇವಸ್ಥಾನಕ್ಕೆ ಹೋಗಬೇಕು. ಈ ಥರ ಮಾಡ್ತಾ ಬಂದರೆ ನಿಮಗೆ ಎಲ್ಲ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಸ್ವಾಮಿ. ಹೇಳಿ ಅಮ್ಮ. ಒಂದ್ ಬಿಲ್ಡಿಂಗ್ ಸೇಲ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಏನ? ಸೈಟ್ ಬಿಲ್ಡಿಂಗ್ ಸೇಲ್ ಆಗ್ತಾ ಇಲ್ಲ. ಬಿಲ್ಡಿಂಗ್ ಸೇಲ್ ಆಗ್ತಿಲ್ವಾ? ಎಲ್ಲಿ ಅದು? ಬೆಂಗಳೂರಲ್ಲೇ. ಯಾರ ಹೆಸರಲ್ಲಿದೆ ಅದು? ಇದು ಶುಭ ಅಣ್ಣ ಹೆಸರಲ್ಲೈತೆ. ಯಾರ? ಶುಭ ಅಣ್ಣ ಹೆಸರಲ್ಲೈತೆ. ಅವ್ರೇನಾಗಬೇಕು ನಿಮಗೆ? ಮಗ ಆಗ್ಬೇಕು ಸ್ವಾಮಿ. ನಿಮ್ಮ ಮಗನಿಗೆ ಹೇಳಿ, ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಿಳಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿ. ಬಿಳಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆ ಮಾಡಾದ್ಮೇಲೆ ಬರಬೇಕಾದ್ರೆ ಒಂದು ಬಿಳಿ ಎಕ್ಕದ ಹೂವನ್ನು 1-2-3 ತಂದು ಪ್ರಾರ್ಥನೆ ಮಾಡಿ, ಯಾವ ಬಿಲ್ಡಿಂಗ್ ಮಾರಾಟ ಆಗಬೇಕೋ ಆ ಬಿಲ್ಡಿಂಗ್ಲಿಟ್ಟು ಬನ್ನಿ. ಈ ಥರ ಒಂದು 7 ದಿವಸ 11 ದಿವಸ ಮಾಡಿ
ಆ ಮಾರಾಟದ ವಿಘ್ನ ನಿವಾರಣೆ ಆಗುತ್ತೆ, ಬೇಗ ಬೇಗ ಬಿಲ್ಡಿಂಗ್ ಸೇಲ್ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ಮಹಿಳೆ, ಯಾವರಿಂದ ಫೋನ್ ಮಾಡ್ತಿದ್ದೀರಿ? ನಾವು ಇಳ್ಕಲ್ ಬಾಗಲಕೋಟ್ ಡಿಸ್ಟಿಕ್ ಇಳ್ಕಲ್ಲಿಂದ ಮಾತಾಡ್ತಿದ್ವಿ. ಇಳ್ಕಲ್ಲಿಂದ ಹೇಳಿಮ್ಮ. ಇದು ಕೋಚಿಂಗ್, ನನ್ನ ಮಗಳು ಕೋಚಿಂಗ್ ಹೋಗ್ತಾಳ್ರಿ. ಅವಳು ಸ್ವಲ್ಪ ಓದಿನಲ್ಲಿ ಹಿಂದಿದ್ದಾಳ್ರಿ, ಓದೋದೇ ಇಲ್ರಿ, ಮಾತೇ ಕೇಳೋದಿಲ್ರಿ. ಅವಳು ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ ರೀ. ನವೋದಯ ಸೈನಿಕ್ ಎಕ್ಸಾಮ್ ಎಲ್ಲ ಕೋಚಿಂಗ್ ಹಾಕಿದೀವ್ರಿ, ಅದರಲ್ಲಿ ಸ್ವಲ್ಪ ಇಂಪ್ರೂವ್ನೇ ಆಗ್ತಿಲ್ಲ ಅವಳು. ಅದಕ್ಕೆ ಕೇಳ್ಬೇಕಂತ ಮಾಡಿದ್ವಿ. ಎಷ್ಟನೇ ಕ್ಲಾಸು? ಈಗ 4th ರೀ. ಈಗ ಚಿಕ್ಕ ಮಗು 4th. ಹಾಂ ರೀ, ಫಿಫ್ತ್ಗೆ ಅದು ಸೆಲೆಕ್ಟ್ ಆಗೋದಿದೆ ರೀ, ಅದಕ್ಕೆ ರೀ ಹಾಕಿದ್ವಿ. ಅವಳಿಗೆ ಸ್ವಲ್ಪ ಹಿಂದಿದ್ದಾಳ್ರಿ, ಸ್ವಲ್ಪ ಮುಂದೆ ಎಲ್ಲ ಓದ್ತಿದ್ದಳ್ರಿ, ಈಗ ಸ್ವಲ್ಪ ಹಿಂದೆ ಇದ್ದಾಳ್ರಿ, ಸ್ವಲ್ಪ ಓದೋದೇ ಇಲ್ರಿ ಅವಳು. ನಿಮ್ಮ ಇಳ್ಕಲಲ್ಲಿ ದತ್ತಾತ್ರೇಯ ದೇವಸ್ಥಾನ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆಯಾ? ಹಾಂ ಇದೆ ರೀ. ಅಲ್ಲಿಗೆ ಕರ್ಕೊಂಡೋಗಿ ದಿನ ಒಂದು 10 ನಿಮಿಷ ಕರ್ಕೊಂಡೋಗಿ ಅವಳಿಗೆ ಎಷ್ಟು ಸಾಧ್ಯ ಅಷ್ಟು ಪ್ರದಕ್ಷಿಣೆ ಮಾಡಿಸಿ ಒಂದು 10 ನಿಮಿಷ ಕೂರಿಸ್ಕೊಬನ್ನಿ. ಚೆನ್ನಾಗಿ ಓದ್ತಾಳೆ. ಚಿಕ್ಕ ಮಗು ಅಲ್ವಾ, ಇನ್ನೂ 4ನೇ ಕ್ಲಾಸ್ ಓದ್ತಾ ಇದೆ. ಕರ್ಕೊಂಡೋಗಿ ಬನ್ನಿ. ಅಲ್ಲಿ ಬಾಬಾ ಮಂದಿರ ಅಥವಾ ದತ್ತಾತ್ರೇಯ ದೇವಸ್ಥಾನ, ನನಗನ್ಸುತ್ತೆ ದತ್ತಾತ್ರೇಯ ದೇವಸ್ಥಾನ ಇದೆ ಅಲ್ಲಿ ಇಳ್ಕಲಲ್ಲಿ. ಕರ್ಕೊಂಡೋಗಿ ಪ್ರದಕ್ಷಿಣೆ ಮಾಡಿಸಿ ಡೈಲಿ ಒಂದು 10 ನಿಮಿಷ, ನೋಡಿ ಇಷ್ಟು ಇಂಪ್ರೂವ್ ಆಗ್ತಾರೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ ಮಹಿಳೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ. ಯಾವ ಊರಿಂದ ಮಾತಾಡ್ತಿದ್ದೀರಾ? ಸಿರುಗುಪ್ಪದಿಂದ ಮಾಡ್ತೀವಿ ಗುರುಜಿ. ಸಿರುಗುಪ್ಪ, ಹೇಳಿ. ನಮ್ ತಮ್ಮಗ 1.5 ವರ್ಷ ಗುರುಜಿ ಮದುವೆ ಆಗಿ. ಇವಾಗ ಮಕ್ಳು ಆಗಿಲ್ಲ, ಪ್ರೆಗ್ನೆನ್ಸಿ ಆಗಿದ್ರು, ಒಂದ್ 3 ತಿಂಗಳಿಗೆ ಚೆನ್ನಾಗಿಲ್ಲ ಅಂತಂದೇಳಿ ತೆಗ್ಸ್ಬಿಟ್ರು. ಅದಕ್ಕಾಗಿ ನೆಕ್ಸ್ಟ್ ಮತ್ತೆ ಅದ್ರ ಬಗ್ಗೆ ನಾನು ಟ್ರೈ ಮಾಡಿ ಇನ್ನೊಂದು 5-6 ತಿಂಗಳು ಬಿಟ್ಟು. ಈಗ ಒಂದು ಮಗು ಇತ್ತು, ಗರ್ಭಪಾತ ಆಯಿತು, ಇನ್ನೊಂದು 6 ತಿಂಗಳು ಬಿಟ್ಟು ಮತ್ತೊಂದು ಸಲ ಟ್ರೈ ಮಾಡೋಕ್ಕೆ ಹೇಳಿ. ಎಲ್ಲೋ ಗುರು ಶಾಪ ಇತ್ತು ಅಂದರೆ ಮಗು ಹೊಟ್ಟೆ ಒಳಗಡೆ ಚೆನ್ನಾಗಿರೋದಿಲ್ಲ. ಗುರುವಿನ ದೋಷ ಇತ್ತು ಅಂದರೆ ನಿಮ್ಮ ತಂದೆಯಿಂದಲೋ ಅಥವಾ ನಿಮ್ಮ ತಮ್ಮನಿಂದಲೋ ಅಥವಾ ನಿಮ್ಮ ತಮ್ಮನ ಹೆಂಡತಿಯಿಂದಲೋ ಯಾರಿಗಾರು ಒಬ್ರು ಇತ್ತು ಅಂದರೆ ಗರ್ಭದಲ್ಲೇ ಮಗು ಅಂಗವಿಕಲಾಗಿರ್ತದೆ. ಅದು ಹಾರ್ಟ್ ಬೀಟ್ ಬರಲ್ಲ, ರೂಪರೇಖೆಗಳು ಸರಿಯಾಗಿರೋದಿಲ್ಲ. ಗುರು ಶಾಪಕ್ಕೆ ವಂಶಾಭಿವೃದ್ಧಿ ಆಗೋದಿಲ್ಲ. ನೀವು ಅದನ್ನು ಗುರು ದೋಷ ಇರ್ತದೆ. ನೀವು ಸಲ ಟ್ರೈ ಮಾಡಿ. ಅಕಸ್ಮಾತ್ ಏನಾರು ಆಗಿಲ್ಲ ಅಂದರೆ ನೀವು ಶಾಂತಿ ಮಾಡ್ಕೋಬೇಕು. ನಾವೀಗ ಡಿಸೆಂಬರ್ 4ನೇ ತಾರೀಕು ದತ್ತಪಾದಕ ಪೂಜೆ ಮಾಡ್ತಾಯಿದ್ದೀವಿ ತುಮಕೂರಿನಲ್ಲಿ. ಬೇಕಾದ್ರೆ ಅದು ಅಟೆಂಡ್ ಆಗೋಕ್ಕೆ ಕೇಳಿ. ಮಂದಬುದ್ಧಿ, ಅಂಗವಿಕಲ ಮಕ್ಕಳು, ವಿಕಾರ ರೂಪದಲ್ಲಿರೋ ಮಕ್ಕಳು ಹುಡಬಾರ್ದು ಅಂದರೆ, ಮೊದಲನೇ ಸಂತಾನನೇ ಈ ಥರ ಆಗಿತ್ತು ಅಂತಂದರೆ ಗುರು ಶಾಪ ಇಲ್ಲ ತಾಯಿಲಿರ್ತದೆ, ಇಲ್ಲ ತಂದೆಯಲ್ಲಿರುತ್ತೆ, ಇಲ್ಲ ಗೋತ್ರದಲ್ಲಿರ್ತದೆ. ಆ ಥರ ಇದ್ದರೆ ಈ ಥರ ವಿಚಿತ್ರ ಅಂಗವಿಕಲತೆ ಇರೋ ಮಕ್ಕಳು ಹುಡ್ತಾರೆ. ಡಿಸೆಂಬರ್ 4ನೇ ತಾರೀಕು ದತ್ತಾತ್ರೇಯ ಪಾದ ಪೂಜೆನ ಮಾಡ್ತೀವಿ ತುಮಕೂರಿನಲ್ಲಿ. ನಾವು ಕೊನೆಯಲ್ಲಿ ಹೇಳ್ತೀವಿ, ಕೊನೆಯಲ್ಲಿ ನೋಡಿ, ಇವತ್ತಿನ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಅದಕ್ಕೆ ಜಾಯ್ನ್ ಆಗೋಕ್ಕೆ ಕೇಳಿ. ಹಲೋ ಸಾಯಿರಾಮ್ ಗುರುಜಿ. ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾನು ಹಾವೇರಿ ಜಿಲ್ಲೆಯಿಂದ, ಸವಣು ಅಂತ. ಹೇಳಿಪ್ಪ. ನಮ್ದು 2 ಪ್ರಶ್ನೆ ಇದೆ ಗುರುಜಿ. ಹೇಳಿ. ಪದೇ ಸಾಲ ಆಗ್ತಾ ಇದೆ. ಅದು ನಮ್ದು ಹೆಲ್ತ್ ಅಪ್ಸೆಟ್ ಇದೆ. ಬರೀ ಸಾಲ, ಗೋಡ ಚಿನ್ನ ಆಡಾಡೋದು, ಸಾಲ ಮಾಡೋದು, ತೀರ್ಸೋದು ಆಗ್ತಾ ಇದೆ. ಮತ್ತೆ ಇನ್ನೊಂದು, ನಾವು ಒಬ್ರಿಗೆ 8 ವರ್ಷದ ಹಿಂದೆ 30,000 ಅಮೌಂಟ್ ಕೊಟ್ಟಿದ್ದೇನೆ. ಈಗ ಆ ಹುಡುಗ ಸ್ನೇಹಿತನಿಗೆ, ಅವನಿಗೆ ನನಗೆ ದುಡ್ಡು ಕೊಡಲ್ಲ ಅಂತ ರೌಡಿಸಮ್ ಮಾಡ್ತಾ ಇದ್ದಾನೆ. ನೀವು ಕೊಟ್ಟಿರೋದಕ್ಕೆ ಏನು ಸಾಕ್ಷಿ? ನಂಬಿಕೆ ಮೇಲೆ ಕೊಟ್ಟಿದ್ದು. ಅದು ಅವ್ರ ತಾಯಿಗೆ ಆರಾಮಿಲ್ದಾಗ ಹಾಸ್ಪಿಟಲ್ನಾಗಿದ್ದ ಕೊಟ್ಟೆ ಅಮೌಂಟ್ ಬ್ಯಾಂಕಿಂದ. ಅವ ಭಾಳ ಚಲೋ ಇದ್ದ. ಆ ಅಮೌಂಟ್ ಕೇಳತ್ಲೆ ನನ್ ಕೂಡ ಮಾತಾಡ್ತಿಲ್ಲ. ಅವ್ರ ಮನೆಗೆ ಹೋದ್ರೆ ಭಾಳ ಅಸಹ್ಯ ಮಾತಾಡೋದು, ಜಗಳ ತೆಗೆಯೋದು. ನಾನು ಸ್ವಲ್ಪ ಹ್ಯಾಂಡಿಕ್ಯಾಪ್ ಇದ್ದೇನೆ, ನನ್ ಕೂಡ ಜಗಳ ತೆಗೆಯೋದು, ರೌಡಿಸಮ್ ಮಾಡೋದು ಮಾಡ್ತಾ ಇದ್ದಾನ ಅವನು. ಎಷ್ಟು ಏಜ್ ಅವನಿಗೆ? 34. ನನ್ನ ಕ್ಲಾಸ್ಮೇಟೆ. ದುಡ್ಡು ಕೇಳ್ದ ಸುಟ್ಟು ಮಾತಾಡ್ತಿಲ್ಲ, ಭೇಟಿ ಆಗ್ತಿಲ್ಲ, ಫೋನ್ ಬ್ಲಾಕ್ ಮಾಡಿದ್ದಾನೆ. ಒಂದೇ ಊರಲ್ಲಿ ಇದ್ದಾನೆ? ಇಲ್ಲ, ಬೇರೆ ಊರಲ್ಲಿ. ಬಿಳಿ ಎಕ್ಕದ ಗಿಡಕ್ಕೆ ದಿನ ಹೋಗಿ ಪೂಜೆ ಮಾಡಿಬಿಟ್ಟು ಆ ಒಂದು ಎಲೆ ಮೇಲೆ ಅವನ ಹೆಸರು ಬರೆದುಬಿಡಿ. ಯಾರು ದುಡ್ಡು ಕೊಡೋನ ಹೆಸರು ಬರೆದ್ಬಿಟ್ಟು 108 ಸಲ ಪ್ರದಕ್ಷಿಣೆ ಮಾಡಿಬಿಡಿ. ದಿನ ಆ ಥರದ್ದು ಒಂದು 7 ದಿವಸ, 11 ದಿವಸ, 21 ದಿವಸ ಮಾಡ್ತಾ ಬನ್ನಿ. ಅವನಿಗೆ ಗುಡ್ ಕೊಡಬೇಕು ಅಂತ ಮತಿ ಬರ್ತದೆ. ಇದು ನಿಮಗೆ ಸಾಲದ ಮೇಲೆ ಸಾಲ ಬರ್ತಿದೆ ಅಂದರೆ ಗುರು ಶಾಪ ಇದೆ ಅಂತ. ಗುರು ಇದು ಓ ಜನ್ಮದಲ್ಲಿ ಏನಾದರೂ ಗುರುಗಳದ್ದು ಋಣ ನಿಮ್ಮಲ್ಲಿತ್ತು ಅಂದರೆ, ಅವ್ರದ್ದು ಏನಾದ್ರು
ಒಡವೆ ಕದ್ದಿದ್ರೆ, ದುಡ್ಡು ಕತ್ಕೊಂಡ್ಬಿಟ್ಟಿದ್ರೆ, ಗುರುಗಳಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಏನಾದ್ರು ವ್ಯವಹಾರ ಮಾಡಿಬಿಟ್ಟಿದ್ರೆ ಈ ಜನ್ಮದಲ್ಲಿ ಸಾಲದ ಮೇಲೆ ಸಾಲ, ಒಡವೆ ಇಡೋದು ಮತ್ತು ಸಾಲ ತೊಗೊಳ್ಳೋದು, ಪುನಃ ಸಾಲದ ಮೇಲೆ ಸಾಲ ಬರ್ತದೆ. ಈ ಥರ ಹಣ ವಂಚನಾ ದೋಷ, ಹಣ ನಿಮ್ಗೆ ತಗೋತಾರೋ ವಾಪಸ್ ಕೊಡೋಲ್ಲ, ಇದು ಗುರುದೋಷ. ಗುರುದೋಷಕ್ಕೆ ಈ ಥರ ಆಗ್ತಿದೆ. ಈ ಬೇರೆ ಏನಿಲ್ಲ, ಚೆನ್ನಾಗಿ ದುಡಿತೀರಾ, ಹಣ ಬರುತ್ತೆ, ಎಲ್ಲ ಊಟ ತಿನ್ನಿ ಎಲ್ಲ, ಆದರೆ ಲಕ್ಷ್ಮಿ ನಿಲ್ಲೋದಿಲ್ಲ. ಗುರು ಶುಕ್ರ ಎಲ್ಲ ಕೊಟ್ಟಿರ್ತಾನೆ, ಸಂಬಳ ಬರುತ್ತೆ, ಕಾರು ಸೈಟು ಮನೆ ಎಲ್ಲ ಬಂದಿರುತ್ತೆ ಶುಕ್ರ ಗ್ರಹದಿಂದ, ಆದರೆ ಅದು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ವ್ಯಯ ಆಗ್ತಿದೆ, ಕಳ್ಕೊತಾ ಇದೆ, ಗುರು ಶಾಪ ಇರ್ತದೆ. ಇದಕ್ಕೆ ನೀವು ಡಿಸೆಂಬರ್ 4ನೇ ತಾರೀಕು ನಾವು ಇದು ದತ್ತಾತ್ರೇಯ ಜಯಂತಿ ಗುರುಪಾತಕ ಪೂಜೆ ಮಾಡ್ತಾಯಿದ್ವಿ, ಅದಕ್ಕೆ ಅಟೆಂಡಾಗಿ ದೋಷ ನಿವಾರಣೆ ಆಗುತ್ತೆ. ನಾವು ಕೊನೆಯಲ್ಲೆಲ್ಲ ಹೇಳ್ತೀನಿ, ಈ ಕಾರ್ಯಕ್ರಮ ಕೊನೆ ಭಾಗದಲ್ಲಿ ಹೇಳ್ತೀನಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ 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 ಸರ್, ನಾವು ಯಾವ ಬೆಂಗಳೂರಿಂದ ಮಾಡಿದ್ದೀವಿ ಸರ್. ಎಲ್ಲಮ್ಮ ಬೆಂಗಳೂರಲ್ಲಿ ಇದ್ದೀವಿ. ಲೌಡ್ ಸ್ಪೀಕರ್ ಆಫ್ ಮಾಡಿ. ಸರ್ ನಾವು ಬೆಂಗಳೂರಲ್ಲಿ ಇದ್ದೀವಿ. ಹಾಂ, ನಮ್ದು ಸಾಲ ಜಾಸ್ತಿ ಆಗಿದೆ, ನಮ್ ದುಡ್ದಿರೋದೇನು 1 ರೂಪಾಯಿ ಕೈಯಲ್ಲಿ ನಿಂದಿರ್ತಾ ಇಲ್ಲ. ಅದಕ್ಕೆ ನಮ್ ಕೆಲಸ ಆಗ್ತದೆ, ಗ್ಯಾಂಗ್ ಇದೆ, ಒಂದ್ ದಿವ್ಸ 5,000 10,000 ಬರುತ್ತೆ ಸರ್. ಅದೇ ದುಡ್ದಿರೋದು 1 ರೂಪಾಯಿ ಕೈಯಲ್ಲಿ ನಿಂದಿರ್ತಾ ಇಲ್ಲ, ಒಂದ್ ಕೆಲಸ ಮಾಡ್ತಾ ಇಲ್ಲ. ಒಟ್ಟ ನಮ್ಮ ಯಜಮಾನ್ ನಮ್ಮ ಮಾತೇ ಕೇಳ್ತಾ ಇಲ್ಲ. ನೀವು ಯಾವ ಊರು? ನಾವು ಸರ್ ಬೆಂಗಳೂರಿಂದ ಮಾಡಿದ್ದೀವಿ, ರಾಯಚೂರು ಕಡೆ ನಮ್ದು. ಹಾಂ, ಅಲ್ಲಿ ಗುರುಸ್ಥಾನ ಇದೆಯಾ? ಗುರು ದತ್ತಾತ್ರೇಯ ಅಥವಾ ಇದು ಶಿರ್ಡಿ ಸಾಯಿಬಾಬನ ದೇವಸ್ಥಾನ? ಅಲ್ಲೋ, ದತ್ತಾತ್ರೇಯ ಅಥವಾ ಶಿರ್ಡಿ ಸಾಯಿಬಾಬಾ ಇಂಥ ಅವಧೂತರು ಇರೋ ಜಾಗಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿದ ದಿನ ಪ್ರದಕ್ಷಿಣೆ ಮಾಡಿ, ನಿಮಗೆ ಆಗ ದುಡ್ದಿದ್ದೆಲ್ಲ ನಿಂತ್ಕೊಳ್ತದೆ. ಗುರು ಶಾಪ ಇದ್ದರೆ ಮನೆ ಲಕ್ಷ್ಮಿ ಇಲ್ಲಲ್ಲ, ಗುರು ಶಾಪ ಇದ್ದರೆ ಬಂದು ದುಡ್ಡೆಲ್ಲ ಖರ್ಚಾಗ್ತಿರ್ತದೆ, ಅತಿ ಧನ ಹಾನಿ ಮತ್ತು ಈ ಥರದ್ದೆಲ್ಲ ಸಮಸ್ಯೆ ಇರ್ತದೆ. ಸೊ ಗುರು ದತ್ತಾತ್ರೇಯ ಶಿರ್ಡಿ ಸಾಯಿಬಾಬನ ಆರಾಧನೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಹಲೋ ಹಲೋ, ನಮಸ್ತೆ ಸ್ವಾಮಿ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸ್ವಾಮಿ ನಾವು ಆರ್ ಟಿ ನಗರಿಂದ. ಎಲ್ಲಿಂದ? ಆರ್ ಟಿ ನಗರ. ಆರ್ ಟಿ ನಗರದಿಂದ, ಹೇಳಿ. ಇದು ನಮ್ಮ ಹುಡುಗಂದು ಮದ್ವೆದು ಸೆಟ್ ಆಗ್ತಾ ಇಲ್ಲ ಸ್ವಾಮಿ. ಎಷ್ಟು ದಿನ ಆದ್ರೂ, ಎಷ್ಟು ವರ್ಷಗಳಿಂದ ನೋಡ್ತಾ ಇದೀವಿ, ಒಂದು 3-4 ವರ್ಷದಿಂದ. ಮತ್ತೆ ಜಾಬ್ ಆಗ್ತಾ ಇಲ್ಲ, ಒಳ್ಳೆ ಜಾಬ್ ನೋಡ್ತಾ ಇದೀವಿ. ಏನು ಓದಿದ್ದಾರೆ? ಸಿವಿಲ್ ಇಂಜಿನಿಯರಿಂಗ್ ಸ್ವಾಮಿ. ಸಿವಿಲ್ ಇಂಜಿನಿಯರು. ಎಷ್ಟು ಏಜು? ಏಜ್ ಈಗ 94ನೇ ಇಸ್ವಿ, 31 ಆಯ್ತು ಸ್ವಾಮಿ. 30 ಒಂದು ಆಯ್ತು, 32 ಹೋಯ್ತು. 32 ವರ್ಷ ಆಯಿತು. ಮೋಸ್ಟ್ಲಿ ಸ್ತ್ರೀ ಶಾಪ ಇಲ್ಲ ಕಾಳಸಪ್ಪ ದೋಷ ಇಲ್ಲ ಗುರುಶಾಪ ಇರ್ಬೋದು. ಚೆಕ್ ಮಾಡಿಸಿದ್ರೆ ಜಾತಕ ಯಾರ ಹತ್ರ ಆದರೂ? ಹಾ ಸ್ವಾಮಿ, ಅದೆಲ್ಲ ಹೇಳಿದ್ಕೆಲ್ಲ ಮಾಡ್ತೀವಿ ಸ್ವಾಮಿ ನಾವು. ಏನು ಮಾಡಿದ್ದೀರಿ, ಏನು ಮಾಡಿಸಿರಿ ಹೇಳಿ ನೋಡೋಣ. ಅದೇ ಕಾಳಸರ್ಪ ದೋಷ ಅದೇನೇನೋ ಇತ್ತು, ಎಲ್ಲ ಮಾಡ್ತೀವಿ ಸ್ವಾಮಿ ಆಶ್ಲೇಷದಲ್ಲಿ. ಎಲ್ಲಿ ಮಾಡಿದ್ರಿ ಅದು? ಅದು ಇದು ಕುಕ್ಕೆಯಲ್ಲಿ. ಹಾಂ, ಕುಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಓಕೆ. ಮತ್ತೆ ಆಗಿಲ್ಲ ಅಂದರೆ ಬೇರೆ ಏನೋ ದೋಷ ಇದೆ ಅಂತ ಅದು ಚೆಕ್ ಮಾಡಿಸಿರ್ಬೇಕಾಯ್ತು ಒಂದ್ಸಲ. ಈಗ ನೋಡಿ, ಗುರುಬಲ ಇಲ್ಲ, ಅದಕ್ಕೆ ಮದುವೆ ಆಗ್ತಿಲ್ಲ. ಈಗ ಪರಿಹಾರ ಮಾಡಿದ್ದೀರಾ, ಆದರೆ ಮದುವೆ ಆಗೋಕ್ಕೆ ಗುರುಬಲ ಇಲ್ಲ. ನಾವು ಡಿಸೆಂಬರ್ 4ನೇ ತಾರೀಕು ತುಮಕೂರಲ್ಲಿ ದತ್ತಪಾದಕ ಪೂಜೆ ಮಾಡ್ತಾಯಿದ್ದೀವಿ ನಾವು. ಉಣ್ಮೆ ದಿವಸ ಅದು ಕೂತ್ಕೊಳ್ಳೋಕೆ ಹೇಳಿ, ಕೂತ್ಕೊಂಡು ಪೂಜೆ ಮಾಡಿ ಪಾದಕ್ಕೆ ಮನೇಲಿಟ್ಟು ಪೂಜೆ ಮಾಡ್ತಾ ಬರಲಿ. ಈ ಜನ್ಮದಲ್ಲಿ ಯಾವ ಹೆಣ್ಣು ಸಿಗಬೇಕೋ ಅವಳೇ ಸಿಗ್ತಾಳೆ. ಗುರುಬಲ ಇಲ್ಲ, ಗುರುಬಲ ಇಲ್ಲಂದ್ರೆ ಮದುವೆ ಆಗಲ್ಲ. ಎಲ್ಲ ಇರುತ್ತೆ. 93 ಸ್ವಾಮಿ. 23/6/94. ಅಲ್ಲ, ಈಗ ನೀವು ಡೇಟ್ ಹೇಳಿದ್ರೆ ಇಲ್ಲಿ ಏನು ನೋಡೋಕ್ಕಾಗಲ್ಲ, ಅದೆಲ್ಲ ಸಪ್ರೇಟಾಗಿ ಕೂತ್ಕೊಂಡು ಜಾತಕ ಇದು ಮಾಡಬೇಕು. 32 ಆಗೋಯ್ತು, ಓದಿದ್ದಾನೆ ಹುಡುಗ, ಮತ್ತು ಎಲ್ಲ ಪರಿಹಾರ ಮಾಡಿದ್ರು ಆಗ್ತಿಲ್ಲ ಅಂದರೆ ಮೋಸ್ಟ್ಲಿ ಗುರುಬಲ ಇಲ್ಲ. ಗುರುಬಲಕ್ಕೆ ನೀವು ಪೂಜೆ ಮಾಡಬೇಕು, ಶಾಂತಿ ಮಾಡಬೇಕು. ಡಿಸೆಂಬರ್ 4ನೇ ತಾರೀಕು ನೋಡಿ, ಟ್ರೈ ಮಾಡಿ ಕೂತ್ಕೊಳ್ಳೋಕ್ಕಿಲ್ಲ. ಕೊನೆಯಲ್ಲಿ ಹೇಳ್ತೀನಿ, ಈಗ ಲಾಸ್ಟ್ ಸೆಗ್ಮೆಂಟಲ್ಲಿ ನಾನು ನಿಮ್ಮ ಡೀಟೇಲೆಲ್ಲ ಹೇಳ್ತೀನಿ. ಅದು ರಿಜಿಸ್ಟರ್ ಮಾಡ್ಕೊಳ್ಳೋದಾದ್ರೆ ನೋಡಿ ಮಾಡ್ಕೊಳ್ಳಿ. ಎಲ್ಲಿ ಸ್ವಾಮಿ? ತುಮಕೂರಲ್ಲಿ ಡಿಸೆಂಬರ್ 4 ಹುಣ್ಮೆ ದಿವಸ ದತ್ತಾತ್ರೇಯರು ಹುಟ್ಟಿದ್ದು ಗುರುವಾರ ದಿವಸ, ಗುರು ದತ್ತಾತ್ರೇಯರ ದಿವಸ ಪಾದ ಪೂಜೆ ಆಗ್ತದೆ. ಅದು ದತ್ತಪಾದಕ್ಕೆ ಕೊಡ್ತೀವಿ ನಾವು ನಿಮಗೆ. ಅದು ಹೇಳ್ತೀನಿ, ಇನ್ನೊಂದು 10 ನಿಮಿಷ ಬಿಟ್ಟು ಹೇಳ್ತೀನಿ, ನೋಡ್ತಾ ಇರಿ ಟಿ ವಿನ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ, ಸ್ವಲ್ಪ ಜೋರ ಮಾತಾಡಿ. ಅಂದ್ರೆ ನಾವು ಬ್ಯಾಡಗಿ ತಾಲೂಕಿಂದ ರೀ, ಹಳ್ಳಿಯಿಂದ ಇಲ್ಲಿ. ಈಗ ತಾನೇ ಮಾಡಿದ್ದಲ್ವ ನೀವು? ಹ್ಞೂ ಸರ್ ಗುರುಗಳೇ. ಪುನಃ ಸಿಗ್ತದೆ ಕಾಲ್ ನಿಮಗೆ? ಹ್ಞೂ ರೀ ಗುರುಗಳೇ, ನಿಮ್ಮ ಆಶೀರ್ವಾದದಿಂದ ಮತ್ತೆ ಸಿಕ್ತ್ರಿ. ಹೇಳಿ.
ನನಗ ಸೊಂಟ ನೋವ್ರಿ ನರದ್ದು ಪ್ರಾಬ್ಲಮ್ ಐತ್ರಿ. ಎರಡೂ ಕಾಲು ಸೆಳಿತೇವ್ರಿ. ಆಮೇಲೆ ಕುತ್ತಿಗಿಂದ ನೋವು, ಭುಜಗಳ ನೋವ್ರಿ. ಪ್ರೋಗ್ರಾಮ್ ನೋಡ್ತಾ ಇದ್ರಿ. ನಿಮ್ಮ ಅಲ್ಲಿ ನಿಮ್ಮ ಗ್ರಾಮ ದೇವತೆ ಇದ್ದಾರಾ ಅಲ್ಲಿ ಊರಲ್ಲಿ? ಹ್ಞೂ ಆ ಗ್ರಾಮ ದೇವತೆಗೆ ನಿಂಬೆಹಣ್ಣು ಹಾರ ಹಾಕಿ ಒಂದು 48 ನಿಂಬೆಹಣ್ಣು ಪೋಣಿಸ್ಬಿಟ್ಟು ಪ್ರದಕ್ಷಿಣೆ ಮಾಡಾದ್ಮೇಲೆ ಗ್ರಾಮ ದೇವತೆಗೆ ಹಾರ ಹಾಕಿ. ಹೋಗ್ಲಿ ಪ್ರೇತ ಬಾಧೆ ಇರ್ಬೋದು, ಇಲ್ಲ ಯೂಟ್ರಸಲ್ಲಿ ದೋಷ ಇರ್ಬೋದು, ಇಲ್ಲ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಏನೋ ಕಮ್ಮಿ ಆಗಿರ್ಬೋದು, ವೈಟಮಿನ್ D3 ಕಮ್ಮಿ ಇರ್ಬೋದು. ಇವೆಲ್ಲದಕ್ಕೂ ಪರಿಹಾರ ಗ್ರಾಮ ದೇವತೆಗೆ ನಿಂಬೆಹಣ್ಣು ಹಾರ ಹಾಕಿ, ಒಳ್ಳೆಯದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ನಮಸ್ತೆ ಗುರುಗಳೇ, ನಾವು ಗುಲ್ಬರ್ಗದಿಂದ ಮಾತಾಡ್ತಿದ್ವಿ. ಹೇಳಿಮ್ಮ. ಗುರುಗಳೇ, ಇದು ನನ್ನ ಮಗಳು ಬರೇ ಊಟ ಮಾಡೋ ಹೊತ್ತಿಗೆ ಹೊಟ್ಟಿ ಬೇನೆ ಅಂತಾಳ್ರಿ. ತೋರ್ಸಿದ್ವಿ, ಅದಕ್ಕೆ ಏನೋ ಇಲ್ಲ ಅಸಿಡಿಟಿ ಆಗಿತ್ತೆ ಅಂತ ಅಂತಾರ್ರಿ. ಬರೇ ಊಟನೇ ಮಾಡಲ್ರಿ, ಬರೇ ಹೊಟ್ಟೆ ನೋವು ಅಂತಾಳ್ರಿ. ಅದಕ್ಕೆ ಕೇಳ್ಬೇಕನ್ ಮಾಡಿ. ಎಷ್ಟು ಏಜು? ಈಗ 11 ವರ್ಷ ರೀ. 11. ಈ ಕರಿ ಎಳ್ಳನ್ನು ಬೆಲ್ಲ ಅದುಂಡೆ ಚಿಗ್ಲಿ ಅಂತ ಮಾಡ್ತಾರೆ, ನೋಡಿದ್ದೀರಾ? ಹ್ಞೂ ರೀ. ಬೆಲ್ಲಕ್ಕೆ ಕರಿ ಎಳ್ಳು ಹಾಕ್ಬಿಟ್ಟು ಮಾಡೋದು. ಹಾಂ ರೀ, ಗೊತ್ತ್ರಿ. ಅದನ್ನು ನೀವು ಮಾಡಿಬಿಟ್ಟು ಶನಿ ದೇವರಿಗೆ ನೈವೇದ್ಯ ಮಾಡಿಸಿ ತೊಗೊಂಬಂದು ಮಗುಗೆ ಕೊಟ್ಟು ತಿನ್ನಿಸಿ. ಶನಿ ದೇವರು ಇಲ್ಲಾಂದ್ರೆ ಆಂಜನೇಯಗೆ ನಡೆಯುತ್ತೆ? ಶನಿ ದೇವ್ರಿಗೆ ಮಾಡ್ಬೇಕಿದು. ಹೌದಾ? ಸರಿ ರೀ. ಮಾಡಬೇಕು. ಮತ್ತು ಶುಂಠಿ ರಸ ಕೊಡಬೇಕು. ಶುಂಠಿ ರಸನ ನೀರು ಮಿಕ್ಸ್ ಮಾಡಿಲ್ಲ, ಹಾಗೆ ಒಂದೊಂದು ಚಮಚ ಕುಡಿಸ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ ನಮಸ್ತೆ ಗುರುಗಳೇ. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ನಾವು ಹಾವೇರಿಯಿಂದ. ಹೇಳಿ ಗುರುಗಳೇ, ನಮ್ದು ಡೆಲಿವರಿ ಆಗಿ 10 ದಿವಸ ಆಯ್ತು. ಪಾಪು ನೆಟ್ಟಿಗೆ ಹಾಲು ಕುಡಿಯಲ್ಲ, 2 ದಿವಸಕ್ಕೊಮ್ಮೆ ಟಾಯ್ಲೆಟ್ ಮಾಡುತ್ತೆ ಗುರುಗಳೇ. ತುಂಬಾ ಅಳುತ್ತೆ ಗುರುಗಳೇ. ನಿಮ್ಗೆ ಹಾಲು ಚೆನ್ನಾಗಿ ಬರ್ತಾ ಇದೆಯಾ? ಬರುತ್ತೆ ಗುರುಗಳೇ. ನಿಮಗೆ ಎದೆ ಹಾಲು ಚೆನ್ನಾಗಿ ಬರುತ್ತೇನಮ್ಮ? ಬರುತ್ತೆ ಗುರುಗಳೇ, ಹಾಲು ಚೆನ್ನಾಗಿ ಬರುತ್ತೆ. ಹಾಲು ಕುಡಿಯಲ್ಲ, ಬರೀ ಅಳುತ್ತೆ. ಮಗುನ ಉಲ್ಟಾ ಮಾಡಿಬಿಟ್ಟು ಬೋರ್ಲಾಗಿ ಮಲಗಿಸಿ ಕತ್ತಿಂದ ಬೆನ್ಮೂಳೆವರೆಗೂ ನಿಧಾನಕ್ಕೆ ಒಂದು 21 ಸಲ ಮಸಾಜ್ ಮಾಡಿ, ಉಲ್ಟಾ ಬಲಗಿಸ್ಬಿಟ್ಟು ಕತ್ತಿದೆಲ್ಲ ಅಲ್ಲಿಂದ ನಿಧಾನಕ್ಕೆ 3 ಬೆರಳಲ್ಲಿ ನಿಧಾನಕ್ಕೆ ಮಾಡಿ ಮರ್ಮ ಮಾಡಿದ್ದೀನಿ. ಮರ್ಮ ಥೆರಪಿ ಒಂದು 21 ಸಲ. ಆಮೇಲೆ ಎದೆ ಹಾಲು ಕುಡಿ, ಚೆನ್ನಾಗಿ ಕುಡಿಯುತ್ತೆ. ಗುರುಗಳೇ, ಇದು ಟಾಯ್ಲೆಟ್ ಮಾಡಲ್ಲ ಗುರುಗಳೇ, 2 ದಿವಸಕ್ಕೊಮ್ಮೆ ಮಾಡುತ್ತೆ. 2 ದಿವಸಕ್ಕೊಮ್ಮೆ ಟಾಯ್ಲೆಟ್ ಮಾಡುತ್ತೆ ಗುರುಗಳೇ. 2 ದಿನಕ್ಕೊಂದು ಟಾಯ್ಲೆಟ್ ಮಾಡುತ್ತಾ? ಹ್ಞೂ ರೀ. ಡಾಕ್ಟರ್ ಏನಂದ್ರು? ಅದೇ ಗುರುಗಳೇ, ಅವರು 7 ದಿವಸದ ಮಟ್ಟ ನಾರ್ಮಲ್ ಅಂತ ಹೇಳ್ತಾರೆ ಗುರುಗಳೇ. ಎಷ್ಟು? 7 ದಿವಸದ ಮಟ್ಟ ಅದು ಏನು ತಲೆ ಕೆಡಿಸ್ಕೋಬೇಡ ಅಂತ ಅಂತಾರೆ. 7 ದಿವಸ? ಹ್ಞೂ ರೀ. ಈಗ ಆಯ್ತಲ್ವ, 10 ದಿನ ಆಯ್ತಲ್ಲ. ಅಂದ್ರೆ 7 ದಿವಸ ಬೇದಿ ಆಗ್ಲಂಗ 7 ದಿವಸದ ಮಟ್ಟ ತಲೆ ಕೆಡಿಸ್ಕೋಬಾರ್ದು, ಆಮೇಲೆ ಇದು ಮಾಡ್ಬೇಕು ಅಂತಾರೆ ಇವ್ರು ಗುರುಗಳೇ. ಹಾಲು ಕೊಡಮ್ಮ, ಹಾಲು ಕುಡಿತಿಲ್ವಲ್ಲ ಸರಿಯಾಗಿ. ಹಾಲು ಕುಡಿದ್ರೆ ಎಲ್ಲ ಬೇದಿ ಆಗತ್ತೆ. ಹಾಲು ಕೊಡಿ. ನಾನು ಹೇಳಿದ ಥೆರಪಿ ಮಾಡಿ, ಮರ್ಮ ಥೆರಪಿ. ನಿಧಾನ, ತುಂಬ ಬಲವಂತ ಪ್ರೆಸ್ ಮಾಡಬಾರ್ದು, ಸಾಫ್ಟಾಗಿ ಮಾಡಿ ಒಂದು ಬೆಳಗ್ಗೆ ಮತ್ತು ಸಂಜೆ ನೋಡಿ, ದೊಡ್ಡ ಪವಾಡ ಆಗುತ್ತೆ. ಭಾಳ ಸಂತೋಷ. ನೋಡಿ, ಹಾಗಾದ್ರೆ ಆ ಮಗುಗೆ ಎದೆ ಹಾಲೇ ಕುಡಿತಿಲ್ಲ ಅಂತಂದರೆ ಆ ಮಗುಗೆ ಗುರು ಶಾಪ ಇದೆ. ಆಯಿತು. ಗುರು ಅಂದರೆ ಆ ಎದೆ ಹಾಲು ಕುಡಿದು ಆನಂದ ಪಡೋದು, ಎಲ್ಲ ಸುಖಗಳನ್ನು ಅನುಭವಿಸ್ಬೇಕು ಅಂದರೆ ಗುರುವಿನ ಅನುಗ್ರಹ ಬೇಕು. ಮಗು ಎದೆ ಹಾಲು ಕುಡಿತಿಲ್ಲ, ಮಗುವಿನಲ್ಲಿ ದೋಷ ಇದೆ ಅಂದರೆ ಹುಟ್ಟಿರೋ ಮಗುವಿನಲ್ಲಿ ಗುರು ದೋಷ ಇದೆ ಜಾತಕದಲ್ಲಿ ಇಂತಾಯಿತು. ಮತ್ತೊಬ್ರು ಯಾರೋ ಕಾಲ್ ಹಿಡಿದ್ದಾರೆ. ಹಲೋ ಸಾಯಿರಾಮ್ ಗುರುಗಳೇ. ಸಾಯಿರಾಮ್, ಯಾವರಿಂದ ಕಾಲ್ ಮಾಡ್ತೀರಿ? ಚಾಮರಾಜನಗರ ಗುರುಗಳೇ. ಎಲ್ಲಿಂದ? ಚಾಮರಾಜನಗರ. ಚಾಮರಾಜನಗರ. ಹೇಳಿ ಗುರುಗಳೇ. ನನ್ನ ಮಗನಿಗೆ 11 ವರ್ಷ, ಯಾವಾಗ್ಲೂ ನೆಗಡಿ ಇರುತ್ತೆ ಗುರುಗಳೇ. ಯಾವಾಗಲೂ ನೆಗಡಿ ಗುರುಗಳೇ. ಏನು ನೆಗಡಿ? ನೀವು ಲೌಡ್ ಸ್ಪೀಕರ್ ಆಫ್ ಮಾಡಿ. ಲೌಡ್ ಸ್ಪೀಕರ್ ಕೊಟ್ಟಿಲ್ಲ ಗುರುಗಳೇ. ಜೋರಾಗಿ ಮಾತಾಡಿ. ನೆಗಡಿ ಇದೆ ಗುರುಗಳೇ. ನೆಗಡಿ? ನೋಡಿ, ಕಾಲ್ ಕಟ್ಟಾಯಿತು. ನಾ ಏನು ಮಾಡೋದು? ಅವ್ರೇನು ಕರೆಕ್ಟಾಗಿ ಹೇಳಲಿಲ್ಲ ಪ್ರಶ್ನೆ ಏನು ಅಂಥೇಳಿ. ಮಗಂಗೆ ನೆಗಡಿ ಇದೆ ಅಂತಾರೆ, ಎಷ್ಟು ಏಜು ಗೊತ್ತಾಗ್ತಿಲ್ಲ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಗುರು. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ?
ವಿಜಯಪುರದಿಂದ. ಯಾವರಿಂದ? ವಿಜಯಪುರದಿಂದ. ಬಿಜಾಪುರದಿಂದ. ಹಾಂ, ಹೇಳಿ ಹಾ ಹಾ ಹೇಳಿ. ಹಾ, ಮಗಳದ್ದು ಸ್ವಲ್ಪ ಸಮಸ್ಯೆ ಕೇಳಬೇಕಾಗಿತ್ತು. ಮಾತಾಡಿ. ವಿಜಯಪುರದಿಂದ. ಆಯಿತು, ಏನು ಪ್ರಶ್ನೆ? ಪ್ರಶ್ನೆ ಸ್ವಲ್ಪ ಮಗಳಿಗೆ ಆರೋಗ್ಯ ದೃಷ್ಟಿ ಸ್ವಲ್ಪ ಇದು ಆಗ್ಲಿಕ್ಕತ್ತೈತೆ. ಏನಂತ? ಮಗಳಿಗೆ ಆರೋಗ್ಯ ದೃಷ್ಟಿಯಿಂದ ಕೇಳಬೇಕಾಗಿತ್ತು ಗುರುಜಿ. ಏನು ಕಾಯಿಲೆ ಇದೆ ಹೇಳಿ ಮಗಳಿಗೆ? ಮಗಳಿಗೆ ಸ್ವಲ್ಪ ಬೆನ್ನು ನೋವು, ಕಾಲು ನೋವು, ಹಲ್ಲು ನೋವು, ಮೇಲಾಗಿ ಈಗ ಸ್ವಲ್ಪ ಮೂಲವ್ಯಾಧಿ ಸಮಸ್ಯೆ ಆಗಿದ್ರಿ ಗುರುಜಿ. ಎಷ್ಟು ಏಜು? ಅಷ್ಟು ಅವ್ರಿಗೆ 35. 35 ವರ್ಷ? ಹಾ, 35 ವರ್ಷ. ಬೆನ್ನು ಮತ್ತೆ ಹಾ, ಮಕ್ಕಳಾಗಿದೆ ಅವ್ರಿಗೆ? ಮಕ್ಕಳಾಗಿದೆ ಗುರುಜಿ, ಎರಡು ಮಕ್ಕಳಾಗಿವೆ. ಓಕೆ, ಅವ್ರಿಗೆ ಒಂದ್ಸಲ ಯೂಟ್ರಸ್ನ ಚೆಕ್ ಮಾಡಕ್ಕೆ ಹೇಳಿ. ಗರ್ಭಕೋಶ ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ, ಅಲ್ಟ್ರಾಸೌಂಡ್ಗ್ರಫಿ ಅಂತ ಮಾಡಿಸಿ. ಲಿವರು, ಗ್ಯಾಲ್ ಬ್ಲಾಡರಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಅಲ್ಟ್ರಾಸೌಂಡ್ಗ್ರಫಿ ಮಾಡಿಸಿದಾಗ ಗರ್ಭಕೋಶವನ್ನು ಸ್ಕ್ಯಾನ್ ಮಾಡಿಸ್ಬೇಕು. ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿ ಒಂದು ರಿಪೋರ್ಟು ಏನಿದೆ ಅಂತ ನಂಗೆ ನೆಕ್ಸ್ಟ್ ಫೋನ್ ಮಾಡಿ ಹೇಳಿ, ಅದಕ್ಕೆ ನಾನು ಪರಿಹಾರ ಹೇಳ್ತೀನಿ. ಹಲೋ, ನಮಸ್ತೆ ಗುರುಜಿ. ಗುರುಜಿ, ಈಗ ನಾನು ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ, ಅದು ಮಾಡೋಕೆ ಆಗೋದೇ ಇಲ್ಲ ಗುರುಜಿ. ಯಾವ ಫಸ್ಟ್ ಹೇಳಿ. ಚಳ್ಳಕೆರೆ ಗುರುಜಿ, ಚಳ್ಳಕೆರೆ. ಹೇಳಿ, ಏನ್ ಸಮಸ್ಯೆ? ಇವಾಗ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ, ಮಾಡ್ಬೇಕು ಅನ್ಕೊಂತೀನಿ, ಮಾಡೋಕೆ ಆಗೋದಿಲ್ಲ. ಆಮೇಲೆ ಮನೆ ಮುಂದೆ ಇದು ನೇರಳೆ ಹಣ್ಣಿನ ಮರ ಇದೆ ಮನೆ ಮುಂದೆ. 1-2-3 ಮರ ಇರಬಾರ್ದು ಅಂತ ಹೇಳಿದ್ರು. ಆಮೇಲೆ ಪಕ್ಕದಲ್ಲಿ ಹುಣಸೆ ಮರ ಬೇರೆ ಇದೆ. ಆಮೇಲೆ ಅದಕ್ಕೋಸ್ಕರ ನನಗೆ ಭಯ, ಏನಾದ್ರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಹೇಳಿ. ಮತ್ತೆ ನೆಲ್ಲಿಕಾಯ್ದು ಒಂದು ಗಿಡ ಹಾಕಿದ್ದೀನಿ ಮನೆ ಮುಂದೆ, ಅದರಿಂದ ಏನಾದ್ರು ಅದು ತೆಗಿಸ್ಬೇಕಾ, ಏನ್ ಮಾಡ್ಬೇಕು ಅಂತ ಇದೆ ಗುರುಜಿ. ನೇರಳೆ ಮರ ಹಾಕಿದವ್ರು ಯಾರು? ಅದು ತಾತ, ನಮ್ಮ ಮನೆಯವರು ಇದಾರಲ್ಲ, ಅವ್ರ ತಾತ ಅವರು ಹಾಕ್ಬಿಟ್ಟಿದ್ದಾರೆ, ಮುಂಚೆ ಹಾಕ್ಬಿಟ್ಟಿದ್ದಾರೆ. ಹುಣಸೆ ಮರ ಆದ್ರೂ ಅಷ್ಟೇ, ಅದನ್ನು ಮುಂಚೆ ಹಾಕಿರೋದು. ಅಲ್ಲಿ ಮನೆ ಕಟ್ಟಿಸ್ಕೊಂಡ್ಬಿಟ್ವಿ ನಾವು. ಮೇಡಮ್ಮ, ಇವೆಲ್ಲ ಫಲ ಕೊಡೋ ವೃಕ್ಷಗಳು, ಗೊತ್ತಾಯ್ತಾ? ದೈವ ವೃಕ್ಷ ಅಲ್ಲ. ನಮ್ಮ ಮನುಷ್ಯನಿಗೆ ಒಳ್ಳೇದಾಗಲಿ ಅಂತ ನೇರಳೆ ಹಣ್ಣು ಕೊಡುತ್ತೆ, ಹುಣಸೆ ಹಣ್ಣು ಕೊಡುತ್ತೆ, ನೆಲ್ಲಿಕಾಯಿ ಕೊಡುತ್ತೆ. ಇವೆಲ್ಲ ದೋಷ ಅಲ್ಲ. ದೋಷ ಇರೋದು ಮರದಿಂದಲ್ಲ, ನಿಮ್ಮ ಜಾತಕದಲ್ಲಿ ದೋಷ ಇರ್ಬೋದು, ಗೊತ್ತಾಯ್ತಾ? ಆ ದೋಷಕ್ಕೆ ಪರಿಹಾರ ಮಾಡಿ. ಪ್ರಕೃತಿರೋ ಮರಗಳ ಏನು ಮಾಡುತ್ತೆ ಪಾಪ, ನಮಗೆ ಒಳ್ಳೆ ಗಾಳಿ ಕೊಡುತ್ತೆ, ಬೇಕು ಅಂದ್ರೆ ನೇರಳೆ ಹಣ್ಣು ಕೊಡುತ್ತೆ, ಬೇಕಾದ ಹುಣಸೆ ಹಣ್ಣು ಸಿಗುತ್ತೆ, ಸಾಂಬಾರ್ಗೆಲ್ಲ ಹಾಕ್ತೀವಿ. ಆ ಮರಗಳಿಂದಲ್ಲ. ನೋಡಿ, ದೈವ ವೃಕ್ಷ, ಗ್ರಹ ವೃಕ್ಷ, ಫಲವೃಕ್ಷಗಳು ಅವು ದೈವತಾ ಸ್ವರೂಪ, ನಮ್ಮನ್ನು ರಕ್ಷಣೆ ಮಾಡುವಂಥದ್ದು. ನಿಮ್ಮ ಜಾತಕದಲ್ಲಿ ದೋಷ ಇದೆ, ದಿನ ಬೆಳಗ್ಗೆ ಎದ್ದೋಗಿ ಸ್ನಾನ ಮಾಡಿ ಶನಿ ದೇವರಿಗೆ ಪ್ರದಕ್ಷಿಣೆ ಮಾಡಿ, ಇಲ್ಲ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಸರ್, ಇದು ಲಕ್ಷ್ಮೀ ಶ್ರೀನಿವಾಸ್. ಹೌದು, ಹೇಳಿ, ಯಾವರಿಂದ ಕಾಲ್ ಮಾಡ್ತಿದ್ದೀರಿ? ಮೈಲಿನಲ್ಲಿ ಕೊಪ್ಪಳಿಂದ ಸರ್, ಮಾತಾಡಬೇಕಿತ್ತು. ಎಲ್ಲಿಂದ? ಮೈಲಿನಲ್ಲಿ, ಅರಸೀಕೆರೆಯಿಂದ. ಹೇಳಿ, ಏನು ಸಮಸ್ಯೆ ಹೇಳಿ. ಏನ್ ಸರ್ ನಿಮ್ಮ ಪ್ರಾಬ್ಲಮ್ ಏನು ಹೇಳಿ. ಮನೆಯದು ಒಂದ್ ಸ್ವಲ್ಪ ಕೇಳಬೇಕಾಯ್ತು ಗುರುಜಿ ಅವ್ರನ್ನ. ಮಾತಾಡ್ತಾ ಇದ್ದೀವಿ, ಹೇಳಮ್ಮ, ನಿಮ್ಮ ಸಮಸ್ಯೆ ಏನು ಹೇಳಿ. ಸರ್, ಮನೆಯಲ್ಲಿ ನಮಗೆ ಜಮೀನಿನಲ್ಲಿ ಎಲ್ಲಾ ತೊಂದರೆ ಮಾಡ್ತಿದ್ದಾರೆ ಗುರುಜಿ. ಏನ್ ತೊಂದರೆ ಹೇಳಿ. ಜಮೀನಿನಲ್ಲಿ ಏನು ನಮಗೆ ಕಿಚ್ಚನ್ ಮಾಡ್ತಿದ್ದಾರೆ. ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ. ಹಲೋ, ಜಮೀನಲ್ಲಿ ನಮಗೆ ಏನು ಕೊಡ್ತಾ ಇಲ್ಲ, ಎಲ್ಲಾದ್ರಲ್ಲೂ ಕಿರಿಕ್ ಮಾಡ್ತಿದ್ದಾರೆ. ಏನ್ ಕೊಡ್ತಿಲ್ಲ? ಜಮೀನು ನಮ್ಮಂತೆ ನಮಗೆ ಮಾಡ್ಕೊಡಕ್ಕೆ ಅವರು ಬೇಕಾದ್ನೆಲ್ಲ ತಗೊಂಡಿದ್ದಾರೆ. ಜಮೀನ್ ಯಾರ್ದದು? ನಮ್ದೇ, ನಮಗೆ ಸ್ವಂತ ಮಾಡ್ಕೊಡ್ತಾ ಇಲ್ಲ. ನೀವು ಜಮೀನು ಬೇರೆ ಖರೀದಿ ಮಾಡಿದ್ದೀರಾ? ಇಲ್ಲ ಸ್ವಾಮಿ, ನಮ್ದೇ ಪಿತ್ರಾಜಿತ್ ಆಸ್ತಿ ಅದು. ಯಾರು ತಡೀತಾ ಇರೋದು ನಿಮ್ಗೆ? ಯಾರು ಕೊಡ್ತಾ ಇಲ್ಲ? ಅಣ್ತಂದಿರು. ಅಣ್ತಂದಿರು. ಏನು ದೊಡ್ಡ ಕೂಸು ಮಾತಾಡಿಸಿ, ಅದಕ್ಕೆ ಸಂಬಂಧಪಟ್ಟಂತ ನಿಮ್ಮ ಅತ್ತೆ ಮಾವ ಇದ್ದಾರಾ, ಅಪ್ಪ ಅಮ್ಮ ಇದ್ದಾರಾ? ನಮಗೆ ಬೇಕಾಗಿದ್ದನ್ನ ಕೊಡ್ತಾ ಇಲ್ಲ ಅವರು. ಬೇಕಾಗಿದ್ದು ಕೊಡ್ತಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅದೇನು ಪಾಲು ಕೊಡ್ತೋ ತಗೋಬೇಕು. ನೀವು ನಿಮಗೆ ಬೇಕಾಗಿರೋದು ಕೊಡಬೇಕು ಅಂತಂದರೆ ನೀವು ಕೂತು ಮಾತಾಡಬೇಕು. ನಾನು ಇಂಥದ್ದು, ಇದು ನಿಮ್ಮ ದೊಡ್ಡವ್ರ ಜೊತೆ ಕೂತು, ನಿಮ್ಮ ಅತ್ತೆ ಮಾವ ಇದ್ದರೆ ಇಲ್ಲ ನಿಮ್ಮ ಅಪ್ಪ ಅಮ್ಮ ಇದ್ದರೆ ಕೂರಿಸಿ ಮಾತಾಡಿ, ನಮ್ಗೆ ಈ ಥರ ಪ್ರಾಬ್ಲಮ್ ಇದು ಕೊಡಿ, ಈ ಥರ ಪ್ರಾಬ್ಲಮ್ ಇಲ್ಲ ಇದು ಬೇಡ, ಈ ಥರ ಕೂತು ಮಾತಾಡಿ. ಅದು ಮಾತಾಡಿದ್ಮೇಲೆ ಕೊಡಲ್ಲ ಅಂದರೆ ಕೇಳಿ, ಅದಕ್ಕೆ ಪರಿಹಾರ ಹೇಳೋಣ. ಫಸ್ಟ್ ಮಾತುಕತೆ ಮಾಡಿ ಆಮೇಲೆ ಕೇಳಿ ಯಾವುದಕ್ಕೆ ಬೇಕು, ಇಂಥದ್ದು ಬೇಕಾಗಿತ್ತು ಕೊಟ್ಟಿಲ್ಲ ಅಂದರೆ ಅದಕ್ಕೇನು ನೋಡೋಣ, ಅದಕ್ಕೇನು ಪರಿಹಾರ ಇರ್ಬೋದು, ಗೃಹ ಶಾಂತಿ ಏನಿದೆ ನೋಡಿಲ್ಲ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ದಾವಣಗೆರೆಯಿಂದ ಮಾತಾಡ್ತಿರೋದು. ಹೇಳಿ ಅಮ್ಮ.
ನಮ್ಮ ಮಗಳಿಗೆ 5 ವರ್ಷ ಆಯ್ತ್ರಿ, ಇನ್ನು ಹುಡುಗರಾಗಿಲ್ಲ. ಏನೇನು? ನಮ್ಮ ಮಗಳಿಗೆ 5 ವರ್ಷ ಆಯ್ತ್ರಿ, ಇನ್ನು ಹುಡುಗರಾಗಿಲ್ಲ. ಹುಡುಗರಾಗಿಲ್ಲ ಅಂದರೆ ಮಕ್ಕಳಾಗಿಲ್ರಿ. ಮದುವೆ ಆಗಿ 5 ವರ್ಷ ಆಯ್ತಾ? ಹ್ಞೂನ್ರಿ. ಆ ಥರ ಹೇಳಿ, ಮದುವೆ ಆಗಿ 5 ವರ್ಷ ಆಗಿತ್ತು, ಮಕ್ಕಳಾಗಿಲ್ಲ ಅಂತಂದರೆ ಇಬ್ರಿಗೂ ಟೆಸ್ಟ್ ಮಾಡಿಸಿದ್ದೀರಾ, ಮಗಳಿಗೂ ಅಳಿಯನಿಗೂ? ಏನು ಟೆಸ್ಟಿಗೆ ಏನು ಹೋಗಿಲ್ಲ ಸರ್. ಅವರು ಇದು ಏನಂದ್ರೆ ಇಲ್ಲೇ ಬೇಡ ಅಂತ ಬಿಟ್ಟಿದ್ರು, ಇವಾಗ ಸ್ಟಾರ್ಟ್ ಮಾಡ್ಯಾರ ಸರ್. ಹಾಂ, ಅದಕ್ಕೆ ಕೇಳಿದೆ ಸರ್. ಸ್ಟಾರ್ಟ್ ಮಾಡಿದಾರ, ಆಗಲಿ, ಒಳ್ಳೆ ಮಗು ಆಗಲಿ ಬಿಡಿ ಫಸ್ಟು. ಈಗ ಅದಕ್ಕೆ ಅವರಿಬ್ಬರು ಡಿಸಿಷನ್ ಇಂಪಾರ್ಟೆಂಟ್, ನಂದ ಇದಲ್ಲ. ಅವರಿಬ್ಬರು ಮನಸ್ಪೂರ್ವಕವಾಗಿ ಮಾತಾಡಿಕೊಂಡು ಮಾಡಲಿ, ಮಗು ಆಗತ್ತೆ. ಇನ್ನೊಂದು ಪ್ರಶ್ನೆ ಸರ್. ಹೇಳಿ. ನಮ್ಮ ಫ್ರೆಂಡಿಗೆ 8 ವರ್ಷ ಆಯ್ತು, ಒಂದ್ ಮಗು ಆಗಿ ತಿರ್ಗಾ ನೆಕ್ಸ್ಟ್ ಆಗಿಲ್ಲ ಸರ್ ಅವ್ರಿಗೆ. ಹಾಂ, ಅದಾಗಿಲ್ಲ ಅಂತಂದರೆ ಕಾಕವಂದ್ಯ ದೋಷ ಇರ್ತದೆ. ಕಾಕವಂದ್ಯ ಅಂತಂದರೆ ಕಾಗೆದು ಶಾಪ ಇರ್ತದೆ. ಒಂದೇ ಮಗು, ಎರಡನೇ ಮಗು ಆಗಕ್ಕೆ ಸಾಧ್ಯ ಇಲ್ಲ, ಅಕಸ್ಮಾತ್ ಆದರೂ ಮಗು ಸತ್ತೋಗ್ಬೋದು. ಇದಕ್ಕೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ, ಎಪಿಸೋಡು ಯೂಟ್ಯೂಬಲ್ಲಿದೆ, ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ಕೇಳಿ. ಯಾರಿಗೆ ಕಾಕವಂದ್ಯ ದೋಷ ಇದ್ದರೆ ಮಕ್ಕಳು 2 ಮಕ್ಕಳಾಗಲ್ಲ, ಒಂದೇ ಆಗೋದು. ಮಕ್ಕಳು ಬೇಕು ಅಂತ ನೀವು ಹರಕೆ ಕಟ್ಟರೂ ಆಗಲ್ಲ. ಇದಕ್ಕೆ ಕಾರಣ ಗುರುಶಾಪ. ವಂಶ ಅಭಿವೃದ್ಧಿ, ಅದು ಹೆಣ್ಣಾಗ್ಬೋದು ಇಲ್ಲ ಗಂಡಾಗ್ಬೋದು. ಕಾಕವಂದ್ಯ ದೋಷ ಇದೆಯಾ ಅಂತ ಚೆಕ್ ಮಾಡಿಸಿ, ಇದ್ದರೆ ಒಂದೇ ಮಗು, ಇಲ್ಲ ಅಂದರೆ ಟ್ರೈ ಮಾಡೋಕ್ಕೆ ಕೇಳಿ. ವೀಕ್ಷಕರೇ, ನೋಡಿದ್ರಲ್ಲ, ಭಾಳಷ್ಟು ಜನ ಕಾಲಲ್ಲಿ ಎಂತಿಂಥ ಸಮಸ್ಯೆಗಳಿದೆ, ಎಲ್ಲ ಇದೆ ನಮಗೆ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಇದೆ, ಮದುವೆ ಆಗ್ತಿಲ್ಲ, ಮಗು ನೋಡಿದ್ರೆ ಒಂದು ಅಬಾರ್ಷನ್ ಆಯಿತು ಅಂತೆಲ್ಲ ಇಷ್ಟೊಂದು ಸಮಸ್ಯೆಗಳು ಹೇಳ್ತಾರೆ. ಈ ಕಲಿಯುಗದಲ್ಲಿ ಭಗವಂತ ಯಾರಿಗೂ ಸುಖ ಕೊಡಲ್ಲ, ಕಷ್ಟ. ಯಾಕಂದರೆ ಕಲಿಯುಗನೇ ಕಷ್ಟಪಡುವಂಥ ಯುಗ. ಈ ಥರ ಯುಗದಲ್ಲಿ ನಾವು ಸುಖವಾಗಿ ಬದುಕಬೇಕು, ಇರೋದನ್ನು ಅನುಭವಿಸ್ಕೊಂಡು ಹೋಗಬೇಕು ಅನ್ನೋದಾಗಿದ್ದರೆ ನಮ್ಮ ಬೆನ್ನಿಂದೆ ಗುರುವಿನ ಅನುಗ್ರಹ ಇರಬೇಕು, ನಮ್ಮ ಬೆನ್ನಿಂದೆ ಗುರುವಿನ ಬಲ ಇರಬೇಕು. ಹೀಗಾಗಿ ನಮಗೆ ವಿಪರೀತವಾದ ಸಾಲಬಾಧೆ, ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಮತ್ತು ರೋಗಬಾಧೆ, ಸಿಕ್ಕಾಪಟ್ಟೆ ರೋಗಬಾಧೆ, ಮಾಟ ಮಂತ್ರ ತಂತ್ರ ಬಾಧೆ ಕಲಿಯುಗದಲ್ಲಿ ಭಾಳ ಸ್ಟ್ರಾಂಗ್ ಇರ್ತದೆ. ಮತ್ತು ಭೂತ ಪ್ರೇತ ಬಾಧೆಗಳು, ಆತ್ಮಹತ್ಯೆ ಮಾಡ್ಕೊಳ್ತಾರೆ, ವಿಷ ಕುಡಿದು ಸತ್ತೋಗ್ತಾರೆ, ಕಾರ್ ಆಕ್ಸಿಡೆಂಟು, ಬಸ್ ಆಕ್ಸಿಡೆಂಟು, ಫ್ಲೈಟ್ ಆಕ್ಸಿಡೆಂಟಲ್ಲಿ ತುಂಬ ಆಸೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಸತ್ತೋಗ್ಬಿಡ್ತಾರೆ. ಆ ಆಸೆ ತೀರ್ಸೋಕ್ಕೋಸ್ಕರ ಭೂತ ಪ್ರೇತ ಬಾಧೆಗಳಾಗಿ ಅಲಿತಾರೆ. ಈ ಥರದ್ದೆಲ್ಲ ದೋಷಗಳಿಂದ ನಾವು ಮುಕ್ತರಾಗಬೇಕು ಅಂದರೆ ನಮಗೆ ಗುರುವಿನ ಅನುಗ್ರಹ ಇರಬೇಕು. ಹೀಗಾಗಿ ನಾವು ಇದೇ ವರ್ಷ ಡಿಸೆಂಬರ್ 4ನೇ ತಾರೀಕು ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗಿದೆ ಮಕ್ಕಳಾಗ್ತಿಲ್ಲ, ಮಕ್ಕಳಾಗಿದೆ ಅಂಗವಿಕಲ ಮಕ್ಕಳು ಹುಟ್ಟಿದ್ದಾರೆ, ಮತ್ತು ಒಂದೇ ಮಗು ಆಗೋದು, ಮತ್ತೊಂದು ಮಗು ಆಗ್ತಿಲ್ಲ, ಅಬಾರ್ಷನ್ ಆಗ್ತಿರೋದು, ಬಿಸ್ನೆಸ್ನಲ್ಲಿ ಲಾಸು, ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಲಾಸು, ಕೆಲಸಕ್ಕೆ ಹೋಗ್ತಾರೆ, 1 ವರ್ಷ 6 ತಿಂಗಳಾದ್ಮೇಲೆ ಕೆಲಸ ಬಿಟ್ಟುಬಿಡ್ತಾರೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಮತ್ತು ನಮಗೆ ಮನೆ ಕಟ್ಟಬೇಕು ಅಂತ ಆಸೆ, ಸೈಟ್ ಇದೆ, ಮನೆ ಕಟ್ಟೋಕ್ಕಾಗ್ತಿಲ್ಲ, ಗುರುಬಲ ಇಲ್ಲ, ಮನೆ ಕಟ್ಟೋಕ್ಕೆ, ಮನೆ ಕಟ್ಟಾಗಿದೆ, ವಾಸ ಮಾಡೋಕ್ಕೆ ಗುರುಬಲ ಇಲ್ಲ, ಗುರುಪ್ರವೇಶ ಮಾಡೋಕ್ಕಾಗ್ತಿಲ್ಲ. ಈ ಥರದ್ದು ದೋಷ ಭಾಳಷ್ಟು ಜನ, ಕೋಟ್ಯಾಂತರ ಜನಕ್ಕಿದೆ. ಎರಡನೇದು ಮದುವೆನೇ ಆಗ್ತಿಲ್ಲ, 30 ವರ್ಷ ದಾಟ ಇದೆ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ, ಗುರುಬಲ ಇಲ್ಲ, ಗುರುಬಲ ಬರೋರಿಗೂ ಮದುವೆ ಆಗಲ್ಲ, ಬಲವಂತ ಮಾಡಿದ್ದೇ ಆದರೆ ಡೈವರ್ಸ್ ಆಗಿಬಿಡ್ತದೆ. ಈ ಥರ ದೋಷಗಳಿಂದ ಭಾಳಷ್ಟು ತೊಂದರೆಗಳನ್ನ ನಡ್ತಾ ಇದ್ದೀವಿ. ಓದೋ ಹುಡುಗರಲ್ಲಿ ಭಾಳ ತೊಂದರೆ ಇದೆ, ಓದೋಕ್ಕೆ ಹೋಗ್ತಿಲ್ಲ, ಸ್ಕೂಲಿಗೆ ಅಂತ ಹೋಗ್ತಾರೆ, ಅದು ಬಾರು ರೆಸ್ಟೋರೆಂಟ್ ಹೋಗ್ತಾರೆ, ಸರಿಯಾದ ಏಜ್ಗೆ ವಿದ್ಯಾಭ್ಯಾಸ ಮುಗಿತಿಲ್ಲ, 3 ವರ್ಷದ ಕೋರ್ಸು 6 ವರ್ಷ ಮಾಡ್ತಾರೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗದಲ್ಲಿ ತೊಂದರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಎಲ್ಲ ಇತ್ತು, ಕಾರು, ಸೈಟು, ಮನೆ, ಬಂಗ್ಲೆ ಎಲ್ಲ ಒಂದೊಂದಾಗಿ ಕಳ್ಕೊಂಬಿಡ್ತೀವಿ ನಾವು ಗುರುಬಲ ಇಲ್ಲ ಅಂದಾಗ. ಗುರುಬಲ ಇಲ್ಲ ಅಂದಾಗ ಜೈಲಿಗೆ ಹೋಗ್ತಾರೆ, ಗುರುಬಲ ಇಲ್ಲ ಅಂದಾಗ ಆತ್ಮಹತ್ಯೆ ಮಾಡ್ಕೋತಾರೆ. ಈ ಥರದ್ದೆಲ್ಲ ನಾವು ದಿನನಿತ್ಯ ಟಿ ವಿಲೆಲ್ಲ ನೋಡ್ತಾ ಇದ್ದೀವಿ. ಈ ಥರ ಸಮಸ್ಯೆಗಳಿಂದ ಬಿಡುಗಡೆ ಆಗಬೇಕು ಅಂದರೆ ಇದೇ ವರ್ಷ ಡಿಸೆಂಬರ್ 4ನೇ ತಾರೀಕು ನಾವು ತುಮಕೂರಲ್ಲಿ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ವತಿಯಿಂದ ಗುರುವಾರ ಹುಣ್ಣಿಮೆ ಬಂದಿದೆ 4ನೇ ತಾರೀಕು, ಅವತ್ತು ದತ್ತಾತ್ರೇಯರು ಹುಟ್ಟಿದ ದಿನ. ಆ ದಿನ ನಮ್ಮ ವಂಶದಲ್ಲಿ ಅಥವಾ ನಮ್ಮ ಜಾತಕದಲ್ಲಿ ಗುರುಶಾಪ, ಗುರುದ್ರೋಹ, ಗುರುಚಂಡಾಳ ದೋಷ, ರಾಹು ಚಂಡಾಳ ದೋಷ ಇತ್ತು ಅಂದರೆ ಗುರು ಶಾಂತಿಗೆ ಹೇಳಿ ಮಾಡಿಸಿದ ದಿನ ಆ ಹುಣ್ಣಿಮೆ, ದತ್ತಾತ್ರೇಯರ ಹುಟ್ಟಿದ ದಿನ. ಅವತ್ತು ನಾವು 1008 ದಂಪತಿಗಳು, 108 ಮದುವೆ ಆಗದಿರೋ ಹುಡುಗರು, 108 ಮದುವೆ ಆಗದಿರೋ ಹುಡುಗಿರು, ಅವ್ರನ್ನ ಕೂರಿಸಿ ಅವ್ರ ಕೇಳಿ ನೋಡಿ, ಈ ಥರ ಒಂದು ಪಾದಕೆಗಳು, ಮರದ ಪಾದಕೆಗಳು 9 ಇಂಚ್ ಇದೆ, ಇದು ಪಾದಕೆಗಳನ್ನು ಅಧಿವಾಸ ಮಾಡಿ 32 ವೆರೈಟಿ ಅಧಿವಾಸ ಅಂದರೆ ನೆನೆಸೋದು, ಇದಕ್ಕೆ ಪ್ಯೂರಿಟಿ ಮಾಡೋದು, ಶುದ್ಧಿ ಮಾಡೋದು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ನವಧಾನ್ಯಗಳಿಂದ ಈ ಥರ ಎಲ್ಲ 32 ವೆರೈಟಿನಲ್ಲಿ ಈ ಒಂದು ಪಾದಕೆಗಳಿಗೆ ಅಧಿವಾಸ ಮಾಡಿ ಡಿಸೆಂಬರ್ 4ನೇ ತಾರೀಕು ನಾವು ನಿಮ್ಮ ಕೈಲಿ ಕೊಡ್ತೀವಿ. ಯಾರ ಕೈಲಿ? 1008
ದಂಪತಿಗಳು ರಿಜಿಸ್ಟರ್ ಮಾಡ್ಕೊಂಡಿದ್ರೆ, 108 ಬ್ರಹ್ಮಚಾರಿಣಿಯ ಹೆಣ್ಮಕ್ಳು ಮದುವೆ ಆಗಿಲ್ಲ ಅವ್ರಿಗೆ, 108 ಬ್ರಹ್ಮಚಾರಿಗಳು ಮದುವೆ ಆಗ್ತಾಯಿಲ್ಲ ಅನ್ನೋ ಹುಡುಗರಿಗೆ ರಿಜಿಸ್ಟ್ರ್ ಮಾಡಿಕೊಂಡ್ರೆ ಅವ್ರಿಗೆ ಇದು ಕೊಟ್ಟು ಅವ್ರ ಕೈಲೇ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಆಮೇಲೆ ಅದು 64 ರೀತಿಯಲ್ಲಿ ಇದಕ್ಕೆ ಪೂಜೆ ಉಪಚಾರ ಮಾಡ್ತೀವಿ, ಮುದ್ರಾ ಮಂತ್ರ ತಂತ್ರ ಅದನ್ನು ಹೇಳ್ಕೊಡ್ತೀನಿ ನಾನು ಇದಕ್ಕೆ ಹೆಂಗೆ ಮಾಡೋದು ಅಂತ. ಆಮೇಲೆ ಕಳಾಹೋಮ ಮಾಡಿ ಇದಕ್ಕೆ ಕಳಾಶಕ್ತಿ ತುಂಬಿ, ಮನೇಲಿ ಆತ್ಮಹತ್ಯೆಗಳು ಆಕ್ಸಿಡೆಂಟ್ ಆಗಬಾರ್ದು ಅಂದರೆ ಮೃತ್ಯುಂಜಯ ಹೋಮ ಮಾಡಿ ಇದಕ್ಕೆ ಶಿವಶಕ್ತಿ, ತ್ರಿಮೂರ್ತಿ ರೂಪ ದತ್ತಾತ್ರೇಯರು, ಶಿವನ ಅಂಶ, ಮೃತ್ಯುಂಜಯ ಹೋಮ ಶಕ್ತಿ ತುಂಬಿ ಇದಕ್ಕೆ ಭೂತ ಪ್ರೇತ ಮಾಟಮಂತ್ರ ತಂತ್ರಬಾಧಗಳು ಕಾಳಸರ್ಪ ದೋಷ ಇದನ್ನೆಲ್ಲ ನಿವಾರಣೆ ಆಗಲಿಕ್ಕೆ ಲಕ್ಷ್ಮೀ ನರಸಿಂಹರ ಹೋಮ ಮಾಡಿದ್ದಕ್ಕೆ ಆ ಶಕ್ತಿ ತುಂಬಿ, ಶತ್ರುಗಳು ಜಾಸ್ತಿ ಇದ್ದಾರೆ ಶತ್ರುನಾಶ ಆಗಲಿಕ್ಕೆ ಸುದರ್ಶನ ಹೋಮ, ಮತ್ತು ಎಲ್ಲ ಜನ್ಮಾಂತರದ್ದು ತಂದೆ ಕಡೆಯಿಂದ ಬಂದಿದ್ದು, ತಾಯಿ ಕಡೆಯಿಂದ ಬಂದಂಥ ಗುರುಶಾಪ, ನಮ್ಮ ಗೋತ್ರದಲ್ಲಿ ಬಂದಂಥ ಗುರುಶಾಪಕ್ಕೆ ನಿವಾರಣೆ ಆಗಬೇಕು ಅಂದರೆ ಏಕೈಕ ಪರಿಹಾರ ಅಂದರೆ ದತ್ತಾತ್ರೇಯರು. ಆ ದತ್ತಾತ್ರೇಯ ಹೋಮ ಮಾಡಿ ಇದನ್ನು ನಾವು ನಿಮಗೆ ಕೊಡ್ತೀವಿ. ಇದು ಕೊಟ್ಟ ಮೇಲೆ ಏನು ಮಾಡಬೇಕು, ಮನೇಲಿ ಇಟ್ಟು ಮಾಂಸ ತಿನ್ನೋರು ಮಾಡ್ಬೋದು, ನಾನಾ ಜಾತಿ ಯಾವ ಧರ್ಮದವರು ಯಾವ ಜಾತಿಯವರು ಮಾಡ್ಬೋದು. ಗುರುಗೆ ಭೇದ ಇಲ್ಲ, ದೇವತೆಗಳಿಗಿರ್ಬೋದು, ಗುರುಗೆ ಭೇದ ಇಲ್ಲ, ಗುರುಗೆ ಶರೀರ ಪೂಜೆ ಇಲ್ಲ, ಗುರುಗೆ ಪಾದ ಪೂಜೆ ಯಾವ ಜಾತಿಯಾರು ಮಾಡ್ಬೋದು. ಸಿಂಪಲ್ ಪೂಜೆ, ಈ ಪಾದಕ್ಕೆ ತೊಗೊಂಡೋಗಿ ಮನೇಲಿಟ್ಟು ಒಂದು ದಳ ತುಳಸಿ ಅಥವಾ ಹೂ ಇಟ್ಬಿಟ್ಟು ಊದುಬತ್ತಿ ಹಚ್ಚಿ ಒಂದು ಆರತಿ ಮಾಡಿಬಿಟ್ರೆ ಸಾಕು, ಬೇರೆ ಏನಿಲ್ಲ. ಈ ಮನೇಲಿದ್ದಷ್ಟು ಬಹಳ ಒಳ್ಳೆಯದು ಗುರುಪಾದಕ್ಕೆ. ಯಾಕೆಂದರೆ ಮುಂದಿನ ವರ್ಷ 2026 ಪರಾಭವ ಸಂವತ್ಸರ, ಭಾಳಷ್ಟು ತೊಂದರೆ ಇದೆ. ಎಷ್ಟೋ ಜನಕ್ಕೆ ಮಕ್ಕಳಾಗತ್ತೆ, ಆ ಸಂವತ್ಸರ ಆಗುವಂಥ ಮಕ್ಕಳಿಗೆ ಮೂರ್ಖತನ, ಪೆದ್ದತನ, ಬಾಂಬ್ ಬಿಡೋರು ಮತ್ತು ಕೊಲೆಗಾರರು, ಜೈಲಿಗೆ ಹೋಗೋರು ಈ ಥರದೆಲ್ಲ ಹುಡ್ತಾರೆ. ಪರಾಭವ ಸಂವತ್ಸರ ನಾನು ಮುಂದೆ ಹೋಗ್ತಾ ಹೇಳ್ತೀನಿ, ಪರಾಭವ ಸಂವತ್ಸರ ಏನು ಫಲಗಳು ಬರ್ತದೆ ಅಂತ. ಕರೋಡ್ಪತಿಗಳೆಲ್ಲ ಲಾಸ್ ಆಗಿಬಿಡ್ತಾರೆ, ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದವರು, ಬಿಸ್ನೆಸ್ ಮಾಡೋರೆಲ್ಲ ಕಳ್ಕೊಂಡ್ಬಿಡ್ತಾರೆ. ಪರಾಭವ ಅಂದರೆ ಕಳ್ಕೊಳ್ಳೋದು, ನಾಶ ಆಗೋದು, ಕ್ಷಯ ಆಗೋದು ಅಂತ. ಎಲ್ರಿಗೂ ಅಲ್ಲ, ಗುರು ನೀಚನಾದಾಗ ಮುಂದಿನ ವರ್ಷ, ಗುರು ವಕ್ರನಾದಾಗ, ಅಸ್ತನಾದಾಗ, ಗುರು ಪಾಪಗ್ರಸ್ತ ಜೊತೆ ಸೇರಿದಾಗ, ಗುರುಗೆ ಶತ್ರು ಯಾರು? ಗುರುಗೆ ಶತ್ರು ಬುಧ ಮತ್ತು ಶುಕ್ರ. ಇವರು ಶುಕ್ರ ಅಂದರೆ ನಮಗೆಲ್ಲ ಕಾರು ಸೈಟು ಎಲ್ಲ ಕೊಟ್ಟಿರ್ತಾನೆ, ಮುಂದಿನ ವರ್ಷ ಎಲ್ಲ ಮಾರ್ಕೊಳ್ಳೋಕ್ಕೆ ಮಾರಿಬಿಡ್ತಾನೆ. ಈ ಥರದ್ದೆಲ್ಲ ನಡೀತದೆ. ಈ ಥರ ಒಂದು ದೋಷದಲ್ಲಿ ನೊಂದು ಬೆಂದು ನಾವು ಹಾಳಾಗಬಾರ್ದು ಅಂದರೆ ಡಿಸೆಂಬರ್ 4ನೇ ತಾರೀಕು ನಾವು ಈ ಪಾದಪೂಜೆಗೆ ಮಾಡ್ತಾಯಿದ್ದೀವಿ. ಭಾಗವಹಿಸಿ. ಯಾರು ಭಾಗವಹಿಸೋದು? 108 ದಂಪತಿಗಳು, 108 ಮದುವೆ ಆಗಿರೋ ಹುಡುಗರಿಗೆ ಅವಕಾಶ ಕೊಡ್ತಾಯಿದ್ದೀವಿ, 108 ಮದುವೆ ಆಗಿರೋ ಹೆಣ್ಮಕ್ಳಿಗೆ. ಇದನ್ನು ಮಾಡಿದ್ಮೇಲೆ ಕೆಲವು ಡೌಟ್ ಇದೆ, ನಾವು ಮಾಂಸ ತಿಂತೀವಿ, ಮನೇಲಿ ಇಟ್ಕೋಬೋದಾ? ತಿನ್ಬೋದು. ನಿಮ್ಮ ಮನೇಲಿ ಹೇಗೆ ಬೇರೆ ಫೋಟೋ, ಬೇರೆ ವಿಗ್ರಹ ಇಟ್ಟಿರೋ ಅದೇ ಜೊತೆಗೆ ಇದನ್ನು ಇಟ್ಟು ಪೂಜೆ ಮಾಡಿ. ಇದನ್ನು 4ನೇ ತಾರೀಕು ಇದೇ ಭಾಗವಹಿಸೋರು ಸ್ಕೀಮಲ್ಲಿ ತೋರಿಸ್ತಾ ನೋಡಿ, ಅದಕ್ಕೆ ಲಾಗಿನ್ ಆಗಿ ಬುಕ್ ಮಾಡ್ಕೊಳ್ಳಿ. ಇದಕ್ಕೆ ಸಿಲ್ವರು, ಗೋಲ್ಡು, ಡೈಮಂಡು, ಪ್ಲ್ಯಾಟಿನಮ್ ಅಂತ ಹೇಳಿ 4 ಡಿಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಒಂದೊಂದಕ್ಕೂ ಒಂದೊಂದು ವೆರೈಟೀಸ್ ಇದೆ. ಈ ಡೈಮಂಡ್ ಮತ್ತು ಪ್ಲ್ಯಾಟಿನಮ್ ಮಾಡೋರಿಗೆ ಜರ್ಮನ್ ಸಿಲ್ವರಲ್ಲಿ ಈ ಥರದೊಂದು ಪಾದಕೆಗೆ ಒಂದು ಪೀಠ ಕೊಡ್ತೀವಿ. ಇದಕ್ಕೆ ಕೊಡೋ ದುಡ್ಡನ್ನು ನಾವು ಪಾಂಡುರಂಗ ದೇವಸ್ಥಾನ, ಜೀರ್ಣೋದ್ಧಾರ, ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಿ. ಆಸಕ್ತಿ ಇದ್ದವರು ಇದರಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ವೀಕ್ಷಕರೇ, ನಮ್ಮ ಹಳೆಯ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕಿನ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಮಾತ್ರ ಬೇಕಿದ್ದರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, www.lakshmishnu.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಆ ಟೈಮ್ಗೆ ಬುಕ್ ಮಾಡ್ಕೋಬೋದು. ಈ ಪಾದಕ ಪೂಜೆನ ನಾವು 2012 ಮತ್ತು 2014 ಮಾಡಿದ್ವಿ, ಮತ್ತೆ ಈ ವರ್ಷ ಮಾಡ್ತಾಯಿದ್ದೀವಿ. ಇದು ಮಾಡಬೇಕಾದ್ರೆ ಮತ್ತೆ ಇನ್ನು 20 ವರ್ಷ ಕಾಯಬೇಕು ನಾವು, ಯಾಕೆಂದರೆ ಪರಾಭವ ಸಂವತ್ಸರ ಬರೋಕ್ಕೆ ಮುಂಚೆ ಇದನ್ನು ಮಾಡಬೇಕು ಅಂತ. 20 ವರ್ಷ ಆದಮೇಲೆ ಮತ್ತೆ ಮಾಡ್ತೀವಿ. ಅವು ನಾವಿರ್ತೀವೋ ನೀವಿರ್ತೀವೋ ಗೊತ್ತಿಲ್ಲ. ಅವಕಾಶ ಮಿಸ್ ಮಾಡ್ಕೋಬೇಡಿ, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಒಂದು ವಿಶೇಷವಾದ ಸಂಚಿಕೆ ಟಾಪಿಕ್ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.